ಅಯಂ ವಾವಶಿಷು ಮಧ್ಯಮ ಪ್ರಾಣ ತಸ್ಯ ಇದಮೇವ ಪ್ರತ್ಯಭಿಧಾನಂ ಅನ್ನಂ ದಾಮ ಪ್ರಾಣ ಸ್ಥೂಣ. ಶ್ರೀ ಗುರುಭ್ಯೋ ನಮಃ. ಭಾಗವತದ ಏಕಾದಶ ಸ್ಕಂದದ ಪ್ರವಚನಮಾಲಾದ 21ನೇ ಭಾಗ ಇದು. ಏಕಾದಶ ಸ್ಕಂದದ 6ನೇ ಅಧ್ಯಾಯದ 11 ಶ್ಲೋಕದವರೆಗೆ ಕಳೆದ ದಿವಸ ಶ್ರವಣ ಸಮಾಪ್ತವಾಗಿದೆ. ಪರ್ಯುಷ್ಟಯ ಪತಿತಯ ವನಮಾಲಯೇಯಂ ಸಂಸ್ಪರ್ಧಿನಿ ಭಗವತಿ ಪ್ರತಿಪಕ್ಷವಚ್ಛ್ರೀ ಯಾ ಸುಪ್ರಣೀತ ಮಮುಯಾ ಅರ್ಹಣ ಮಾದದಾನಃ ಭೂಯಾತ್ ಸದಾ ಅಂಘ್ರಿ ಅಶುಭಾಷಯ ಧೂಮಕೇತು. ಈ ಭಗವಂತನ ಕಂಠದಲ್ಲೇನು ಒಂದು ವನಮಾಲ ಇದೆ, ಅದು ಆಪಾದ ಲಂಬಿಯಾಗಿದೆ. ಅವನ ಮೊಣಕಾಲಿನವರೆಗೂ ಅದು ಇದ್ದಿರ್ತದೆ. ಮತ್ತೆ ಯಾವತ್ತೂ ಕೂಡ ಬಾಡದೇ ಇರುವಂತಹ ಒಂದು ವನಮಾಲ ಅದು. ಆ ವನಮಾಲ ಏನಿದೆ ಅದರ ಜೊತೆಗೆ ಲಕ್ಷ್ಮೀದೇವಿ ಸ್ಪರ್ಧಿಸುವಂತೆ ಕಾಣಿಸ್ತಾ ಇದ್ದಾಳೆ. ಸ್ಪರ್ಧಿಸುತ್ತಾ ಆ ಪಾದ ಪೂಜೆಗೆ ಹೂ ತುಳಸಿಗಳನ್ನ ಸ್ವೀಕರಿಸಿದರೆ ಆ ಪಾದ ಹೂ ತುಳಸಿಗಳನ್ನು ನಿನ್ನ ಪಾದ ತಾನೇ ಸ್ವೀಕರಿಸ್ತದೆ. ಪಾದಕ್ಕೆ ಕೈ ಕಾಲು ಇತ್ಯಾದಿ ಏನಿಲ್ಲ, ಸ್ವೀಕರಿಸಬೇಕು ಕೈ ಯಾವತ್ತು. ಪಾದ ಹೇಗೆ ಸ್ವೀಕರಿಸುವುದು? ಆದರೂ ಯಹ ಇದು ಜ್ಞಾನ ಪ್ರಕಾಶ ರೂಪವಾದಂತಹ ಪಾದ ನಿನ್ನದು, ಪ್ರಕಾಶಮಾನವಾದಂತಹ ಪಾದವಾದ್ದರಿಂದ ಅದು ಎಲ್ಲವನ್ನೂ ಕೂಡ ಸ್ವೀಕರಿಸಬಲ್ಲದು. ಯಹ ಪ್ರಕಾಶ ರೂಪ. ಹೀಗೆ ಪ್ರಕಾಶಮಾನವಾದ ಜ್ಞಾನ ಸುಖ ಸ್ವರೂಪವಾದಂತಹ ಆ ನಿನ್ನ ಪಾದ ಲಕ್ಷ್ಮೀದೇವಿ ಕೊಟ್ಟಂತಹ ಹೂ ತುಳಸಿಗಳನ್ನು ಕೂಡ ಸ್ವೀಕರಿಸುತ್ತದೆ. ನಿತ್ಯ ಉತ್ಫುಲ್ಲವಾದಂತಹ ಮಾಲ ಅದು, ಆ ವನಮಾಲ. ಸರ್ವರ್ತು ಕುಸುಮೋಜ್ವಲ, ಎಲ್ಲಾ ರೀತಿಯಾದಂತಹ ಎಲ್ಲಾ ಸಮಯದಲ್ಲೂ ಸಿಗುವ ಹೂಗಳಿಂದ ಅಲಂಕೃತವಾದ ಮಾಲ. ಆಪಾದಲಂಬಿನಿ ಮಾಲ ಸರ್ವರ್ತು ಕುಸುಮೋಜ್ವಲ ಅಂತ ಈ ವನಮಾಲ ಅದನ್ನ ವರ್ಣನೆ ಮಾಡ್ತಾರೆ ಬೇರೆ ಕಡೆ. ಅಂತ ದೀರ್ಘವಾದಂತಹ ವನಮಾಲ ಇದೆ, ಅದು ಪಾದದವರೆಗೂ ಬಂದಿದೆ. ಪಾದದವರೆಗೂ ಬಂದಿರುವಂತಹ ಆ ವನಮಾಲೆಯ ಜೊತೆಗೆ ಲಕ್ಷ್ಮೀದೇವಿಯು ಕೂಡ ಸ್ಪರ್ಧಿಸ್ತಾ ಇದ್ದಾಳೆ ಅಂತ ಹೀಗೊಂದು ಮಾತಿದೆ. ಮತ್ತೆ ಯಾವ ಲಕ್ಷ್ಮೀದೇವಿ ಆ ಪಾದಕಮಲಗಳ ಸೇವಾಕ್ಕಾಗಿ ಉತ್ಸುಕಳಾಗಿದ್ದಾಳೋ ಆ ಪಾದಕಮಲ ನಮ್ಮನ್ನು ರಕ್ಷಿಸಲಿ, ನಮ್ಮ ಎಲ್ಲಾ ರೀತಿಯಾದಂತಹ ಅಶುಭಗಳನ್ನು ಕೂಡ ರಕ್ಷಿಸಲದು. ಈ ಲಕ್ಷ್ಮೀದೇವಿ ಆ ವನಮಾಲಾ ಜೊತೆಗೆ ಸ್ಪರ್ಧಿಸ್ತಾ ಇದ್ದಾಳೆ ಅಂತ ಏನು ಮಾತಿದೆಯಲ್ಲ, ಇದು ನಮಗೆ ನೋಡಿದ ಕೂಡಲೇ ಗೊತ್ತಾಗಬಹುದು ಒಂದು ಉತ್ಪ್ರೇಕ್ಷ ಅಂತ ಹೇಳಿ. ಯಾಕೆಂದ್ರೆ ಬೇರೆ ಯಾವುದೇ ಕವಿ ಇದನ್ನು ರಚನೆ ಮಾಡಿದ್ರೆ ವನಮಾಲ ಅಂದ್ರೆ ಅದು ಜಡವಾದದ್ದು. ಆ ಜಡವಾದಂತಹ ವನಮಾಲೆಯ ಜೊತೆಗೆ ಈ ಚೇತನವಾದಂತಹ ಲಕ್ಷ್ಮೀದೇವಿ ಭಗವಂತನ ಪತ್ನಿ ಅವಳು ಸ್ಪರ್ಧಿಸುವುದಂದ್ರೆ ಏನು? ಒಂದು ಉತ್ಪ್ರೇಕ್ಷ ಅಷ್ಟೇ. ಆ ವನಮಾಲೆ ಯಾವತ್ತೂ ಕೂಡ ಭಗವಂತನ ಶರೀರದ ಮೇಲೆ ಅಲಂಕಾರ ರೂಪದಿಂದ ಇದೆ. ಅದು ಭಗವಂತನ ಸೇವಾ ಮಾಡ್ತಾ ಇದೆ. ಪಾದದವರೆಗೂ ಬಂದಿರುವುದರಿಂದ ನಿತ್ಯ ಭಗವಂತನ ಸೇವಾ ಅದು ಮಾಡ್ತಾ ಇದೆ. ಆ ಭಾಗ್ಯ ನನಗೂ ಸಿಗಬೇಕು ಅಂತ ಈಕೆ ಸ್ಪರ್ಧೆಯಿಂದ ಆ ವನಮಾಲೆಯ ಜೊತೆಗೆ ಸ್ಪರ್ಧಿಸ್ತಾ ಇದ್ದಾಳೆ ಅಂತ ಹೇಳಿದ್ರೆ ಇದೊಂದು ಉತ್ಪ್ರೇಕ್ಷ ಅಂತ ನಮ್ಗೆ ಗೊತ್ತಾಗ್ತದೆ, ಇಲ್ಲ ಅಂತಲ್ಲ. ಆದ್ರೆ ಅದು ಉತ್ಪ್ರೇಕ್ಷ ಅಂತ ಗೊತ್ತಾಗುವುದಕ್ಕಾಗಿ ಒಂದು ಬೇರೊಂದು ಶಾಸ್ತ್ರದ ಆಧಾರವನ್ನು ಕೂಡ ವಾಮನ ಪುರಾಣದಿಂದ ಆಚಾರ್ಯರು ಉಲ್ಲೇಖ ಮಾಡ್ತಾರೆ. ಅದು ಸ್ವಾರಸ್ಯ. ಸ್ಪರ್ಧಿನೀವ ಶ್ರೀರಾಸ್ತೆ ವನಮಾಲಯ. ಈ ಲಕ್ಷ್ಮೀದೇವಿ ಆ ವನಮಾಲೆಯ ಜೊತೆಗೆ ಅಸ್ಪರ್ಧಿನಿ, ವಾಸ್ತವಿಕವಾಗಿ ಅವಳೇನು ಸ್ಪರ್ಧೆ ಮಾಡ್ತಿಲ್ಲ, ಸ್ಪರ್ಧೆ ಮಾಡುವ ಅಗತ್ಯ ಇಲ್ಲ ಅವಳಿಗೆ. ಆದರೂ ಸ್ಪರ್ಧೆ ಮಾಡುವಂತೆ ಕಾಣ್ತಾ ಇದ್ದಾಳೆ. ಯಾಕೆಂದ್ರೆ ನಹಿ ಸ್ಪರ್ಧಾದಯೋ ದೋಷಾಹ ಸಂವಿದ್ರೂಪಂ ಸ್ಪೃಶಂತಿ. ಇವಳು ಜ್ಞಾನ ಸ್ವರೂಪಳೆ, ಲಕ್ಷ್ಮೀದೇವಿ ಜ್ಞಾನ ಸ್ವರೂಪಳಾಗಿದ್ದಾಳೆ. ಅವಳಿಗೆ ಸ್ಪರ್ಧೆ, ಅಸೂಯೆ ಮೊದಲಾದಂತಹ ಯಾವ ದೋಷವೂ ಕೂಡ ಅವಳನ್ನು ಮುಟ್ಟುವುದೇ ಇಲ್ಲ. ಹಾಗಾಗಿ ಸ್ಪರ್ಧೆ ಮಾಡ್ತಿದ್ದಾಳೆ ಅಂತ ಕಾಣಿಸುವುದೇನಿದೆ, ವೇದವ್ಯಾಸ ದೇವರು ಭಾಗವತದಲ್ಲಿ ಅದನ್ನು ವರ್ಣಿಸುವುದು ಅದು ಕೇವಲ ಉತ್ಪ್ರೇಕ್ಷ ಅಂತ ತಿಳಿದುಕೊಳ್ಬೇಕು. ಅಶುಭಾಶಯ ಧೂಮಕೇತು ಸ್ಯಾತ್. ನಮ್ಮ ಎಲ್ಲ ಥರದ ಅಶುಭಗಳನ್ನು, ಪಾಪಗಳನ್ನು, ನಮ್ಮ ವಿಘ್ನಗಳನ್ನು ಕೂಡ ಅದು ಕಳೆದು ನಮ್ಮನ್ನು ರಕ್ಷಿಸಬೇಕು ಅಂತ ಅದರ ಅಭಿಪ್ರಾಯ. ಕೇತು ತ್ರಿವಿಕ್ರಮ
ಸತಸ್ತ್ರಿಪತತ್ ಪತಾಕಃ. ಈ ತ್ರಿವಿಕ್ರಮನಾಗಿ ಹಿಂದೆ ನೀನು ಪಾದಗಳನ್ನ ಮೇಲೆತ್ತಿದ್ದೆಲ್ಲ, ನೀನು ಎತ್ತಿದಂತಹ ಪಾದ ಅದು ಧ್ವಜದಂತೆ. ಅದು ಕೇವಲ ಪಾದ ಅಲ್ಲ, ನಿನ್ನ ಪಾದ ಕೇವಲ ಪಾದ ಅಲ್ಲ, ಅದೊಂದು ಧ್ವಜದಂತೆ, ಪತಾಕೆ ಅಂತ. ಅದು ಏನು ಪತಾಕೆ ಅಂತಂದ್ರೆ 3 ವೇದಗಳೆಂಬ 3 ಪತಾಕೆಗಳನ್ನ ಅದು ಹಾರಿಸಿದಂತಹ ಒಂದು ಧ್ವಜಸ್ತಂಭ. ಅದು ನಿನ್ನ ಪಾದಗಳು, ಇಡೀ ಕಾಲು ಅದೊಂದು ಧ್ವಜಸ್ತಂಭದಂತೆ. ಆ ಧ್ವಜಸ್ತಂಭಕ್ಕಿರುವಂತಹ ಪತಾಕೆಗಳು ಅಂದ್ರೆ 3 ವೇದಗಳೇ. ಆ ಧ್ವಜಸ್ತಂಭವನ್ನು ನೋಡಿ ಅಸುರ ಸೈನ್ಯ ಎಲ್ಲ ದಿಗ್ಭ್ರಾಂತ ಆಯಿತು, ಓಡಿ ಹೋಯಿತು. ದೇವ ಸೈನ್ಯ ಎಲ್ಲವೂ ಕೂಡ ಸಂತುಷ್ಟವಾಯಿತು. ಮತ್ತೆ ಸಜ್ಜನರಿಗೆ ಸ್ವರ್ಗವನ್ನು ಕೊಟ್ಟಿತು. ಆ ನಿನ್ನ ಪಾದ ಸಮಸ್ತ ಲೋಕಗಳಿಗೂ ಕೂಡ ಪಾಪವನ್ನು ಪರಿಹರಿಸಿ ಪಾವಿತ್ರ್ಯವನ್ನು ತಂದು ಕೊಡಬೇಕಾಗಿದೆ. ಪಾದ ಪುನಾತು ಭಗವನ್ ಜಗತಾ ಮಘಂನಃ. ನಮ್ಮ ಪಾಪಗಳನ್ನು ಕೂಡ ಅದು ಪರಿಹರಿಸಬೇಕಾಗಿದೆ. ಇಂದ್ರಾದಿ ದೇವತೆಗಳು, ದೊಡ್ಡ ದೊಡ್ಡ ದೇವತೆಗಳು ಕೂಡ, ಇಂದ್ರ ಮೊದಲಾದ ದೇವತೆಗಳು ಮೂಗುದಾರ ಹಾಕಿದ ಎತ್ತಿನಂತೆ ನಿನ್ನ ಅಣತಿಯನ್ನು ಯಾವತ್ತೂ ಕೂಡ ಸ್ವೀಕರಿಸ್ತಾನೆ ಇರ್ತಾರೆ. ಅವರಿಗೆ ಬೇರೆ ಮಾರ್ಗ ಇಲ್ಲ, ನಿನ್ನ ಅಧೀನದಲ್ಲಿರ್ತಾರೆ. ಮತ್ತೆ ನಮ್ಮಂತಹ ದೇಹಿಗಳಿಗೆ, ಸಾಮಾನ್ಯ ಮನುಷ್ಯರಿಗೆ ಅವರು ಯಾವ ಕಾಲದಲ್ಲಿ ಸುಖ ಸಿಗಬೇಕು, ಯಾವ ಕಾಲದಲ್ಲಿ ದುಃಖ ಸಿಗಬೇಕು ಅದನ್ನೆಲ್ಲ ನೋಡ್ತಾ ಇರ್ತಾರೆ. ನೀನು ಅದೆಲ್ಲದಕ್ಕೂ ಕೂಡ ನಿಯಾಮಕನಾಗಿದ್ದಿ. ಎಲ್ಲ ದೇಹಗಳ, ಎಲ್ಲ ಅಲ್ಲಿ ಒಳಗಿರುವಂತಹ ಎಲ್ಲ ಜೀವಿಗಳು, ಅವರ ಸುಖ ದುಃಖ, ಅವರ ಆಯುಷ್ಯ, ಅದೆಲ್ಲದಕ್ಕೂ ಕೂಡ ನೀನು ನಿಯಾಮಕನಾಗಿದ್ದಿ. ಅಭಿಮಾನ ನಿನಗಿಲ್ಲ, ಯಾವುದ್ರ ಬಗ್ಗೆನೂ ಕೂಡ ಅಭಿಮಾನ ನಿನಗಿಲ್ಲ. ಆದರೆ ಎಲ್ಲವನ್ನು ಕೂಡ ನಿಯಮಿಸ್ತಾ ಇದ್ದಿ. ಪ್ರಕೃತಿ ಪುರುಷ ಇವರಿಬ್ಬರಿಗಿಂತಲೂ ನೀನು ಉತ್ತಮನಾಗಿದ್ದಿ, ಪರಮ ಪುರುಷನಾಗಿದ್ದಿ. ನೀನು ಕಾಲ ನಿಯಾಮಕನಾಗಿದ್ದೆ. ಅಂತ ನಿನ್ನ ಪಾದ ನಮಗೆ ಸುಖವನ್ನು ಕೊಡಲಿ. ಕಾಲಸ್ಯತೆ ಪ್ರಕೃತಿ ಪುರುಷಯೋ ಪರಸ್ಯ. ಪ್ರಕೃತಿ ಅಂತಂದ್ರೆ ಲಕ್ಷ್ಮೀದೇವಿ ಅಂತ ತಿಳ್ಕೊಳ್ಬಹುದು. ಅದಲ್ಲದೆ ಪ್ರಕೃತಿ ಅಂತಂದ್ರೆ ಈ ಚತುರ್ಮುಖ ಬ್ರಹ್ಮನ ಪತ್ನಿಯಾದಂತಹ ಸರಸ್ವತಿ, ಮುಖ್ಯ ಪ್ರಾಣನ ಪತ್ನಿಯಾದಂತಹ ಸರಸ್ವತಿ, ಮುಖ್ಯ ಪ್ರಾಣನ ಪತ್ನಿಯಾದಂತಹ ಭಾರತಿ, ಅವರಿಬ್ರು ಪ್ರಕೃತಿಗಳು. ಪುರುಷರು ಅಂದ್ರೆ ಅವರಿಬ್ಬರನ್ನು ಮೀರಿದವನು ನೀನು. ಕಾಲಸ್ಯ, ನೀನು ಕಾಲಸ್ವರೂಪನೂ ಕೂಡ ಆಗಿದ್ದೆ. ಶಂ ನಸ್ತನೋತು, ನಮಗದು ಸುಖವನ್ನು ಕೊಡ್ಲಿ. ಚರಣ ಪುರುಷೋತ್ತಮಸ್ಯ, ನೀನು ಪುರುಷೋತ್ತಮನಾಗಿದ್ದೆ. ದೇವಾಶ್ಚ ಯಸ್ತನು ಹೃದಾಯುಷಿ ರಜ್ಯಮಾನಃ ಅಂತಿದೆಯಲ್ಲ, ಈ ರಜ್ಯಮಾನಃ ಅಂತನ್ನೋದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಈ ಒಂದು ಮಾತನ್ನು ಕೂಡ ಉದಾಹರಿಸ್ತಾರೆ. ಅದು ಮಹಾಭಾರತದಲ್ಲಿರುವಂತಹ ಒಂದು ಮಾತು. ಆ ಭಗವಂತ ಜೀವರ ಶರೀರದೊಳಗಿದ್ದು ಅಲ್ಲಿ ಆ ಯಾವ ದೋಷಕ್ಕೂ ಕೂಡ ಅವನು ಗುರಿಯಾಗಿಲ್ಲ, ಹೊರತು ದೋಷರಹಿತನಾಗಿದ್ದಾನೆ. ಭಾರತದಲ್ಲಿ ಅದೇ ಮಾತಿದೆ. ಹಾಗೆ ಅಭಿಪ್ರಾಯವನ್ನು ಮಹಾಭಾರತದಲ್ಲಿ ವರ್ಣಿಸ್ತಾರೆ. ಬ್ರಹ್ಮಣ ಸಂಪರಿತ್ಯಕ್ತ ಮೃತ ಇತ್ಯುಜ್ಯತೆ ನರಃ. ಪರಮಾತ್ಮ ಈ ಶರೀರದೊಳಗೆ ಏನಿದ್ದಾನೆ ನಮ್ಮ ಜೊತೆ, ಅವನು ಇಲ್ಲಿಂದ ಹೋಗಿಬಿಟ್ರೆ ಉಳಿದೆಲ್ಲ ದೇವತೆಗಳು ಹೊರಟೋಗ್ತಾರೆ. ಆವಾಗ ನಮಗೆ ಸಾವು ಅಂತ ಅರ್ಥ. ಇತಿ ಭಾರತೆ ತನುಭೃತಿ ಆಯುಷಿ ರಜ್ಯಮಾನಾಹ. ರಜ್ಯಮಾನ ಆ ಅಂತ ಈ ತರ ಬಿಡಿಸ್ಬೇಕಂತದನ್ನ. ರಜ್ಯಮಾನಾಹ ಅಂತೇಳಿ ಬಹುವಚನ ಅಂತ ಅದನ್ನ ತಿಳ್ಕೊಳ್ಬಾರ್ದು. ತನುಭೃತ ಆಯುಷಿ ಸಂಬದ್ಧ ಅಶ್ಚೇತಿ ತನುಭೃತಾಯುಷಿ ರಜ್ಯಮಾನಾಹ. ಒಳಗಿದ್ದಾನೆ, ರಜ್ಯಮಾನನಾಗಿದ್ದಾನೆ ಮತ್ತು ಆಗಿದ್ದಾನೆ. ಆಗಿರುವುದಂದ್ರೇನು? ದೋಷರಹಿತನಾಗಿರುವುದು ಅಂತ ಹೀಗರ್ಥ. ಅವನನ್ನ ಗೀತಾ ಭಾಷ್ಯದಲ್ಲಿ ವರ್ಣಿತವಾಗಿರುವಂತಹ ಒಂದು ಶ್ಲೋಕದ ಪ್ರಕಾರ ಅಂಹ ಪುರಾಣ ಋಷಿ ವ್ಯಾಸ ಶಾಖಾ ಸಹಸ್ರಕೃತ ಅಹ ಇವೆಲ್ಲವೂ ಕೂಡ ಭಗವಂತನನ್ನು ಹೇಳ್ತವೆ. ಅನ್ನೋದು ದೋಷರಹಿತ ಅಂತ ಹೇಗೆ ಹೇಳ್ತದೆ? ಅದು ಮೊನ್ನೆ ಈ ಐತರೇಯ ಉಪನಿಷತ್ತಿನ ಭಾಷ್ಯಕ್ಕನುಸಾರವಾಗಿ ಅಂದ್ರೆ ಏನರ್ಥ ಅಂತ ನೋಡಿದ್ದೀವಿ. ಅನ್ನೋದು ನಿಷೇಧವನ್ನು ಹೇಳ್ತದೆ ಯಾವತ್ತೂ ಕೂಡ. ಏಕಾರ್ಥತ್ವಾದ ಅಕಾರೋಸೌ ನಕಾರತ್ವ ಉಪಾಗತಃ ಅಂತ ನಾರಾಯಣ ಶಬ್ದದ ನಿಷ್ಪತ್ತಿ ನೋಡುವಾಗ ಅಪುತ್ರ ಅಂತಂದ್ರೆ ಅಜ್ಞಾನಿ ಅಂತ ಅರ್ಥ. ಹೀಗೆಲ್ಲ ಶಬ್ದ ಪ್ರಯೋಗ ಮಾಡಿದಾಗ ಇಲ್ಲ ಅಂತಾನೆ ಅರ್ಥ ಅಲ್ಲ ಅದಕ್ಕೆಲ್ಲ. ಪುತ್ರವಿಲ್ಲದವನು, ಧನ ಇಲ್ಲದವನು, ಜ್ಞಾನವಿಲ್ಲದವನು, ರಾಗವಿಲ್ಲದವನು, ಹೀಗೆಲ್ಲ ಬೇರೆ ಬೇರೆ ಶಬ್ದಗಳನ್ನು ಪ್ರಯೋಗ ಮಾಡ್ತೀವಲ್ಲ. ಅದರಿಂದ ಅಂತನ್ನೋ ಶಬ್ದ ಇಲ್ಲದೇ ಇದ್ದದ್ದು ಅನ್ನೋ ಅರ್ಥವನ್ನು ಹೇಳ್ತದೆ. ಇಲ್ಲದೇ ಇದ್ದದ್ದು ಯಾವುದು ಅಂತಂದ್ರೆ ಪರಮಾತ್ಮನಿಗೆ ಇಲ್ಲದೇ ಇದ್ದದ್ದು ಯಾವುದು? ದೋಷ ಇಲ್ಲದೆ ಇದ್ದದ್ದು. ಹೀಗೆ ಅಂದ್ರೆ ದೋಷರಹಿತ ಅಂತ ಅದರ ಅಭಿಪ್ರಾಯ ಇದೆ.
ಇಂಥ ಶರೀರದ ಒಳಗೆ ನೀನು ಇದ್ರೂ ಕೂಡ ನೀನಿದ್ದಾಗಲೇ ಈ ಶರೀರ ಬದುಕಿದೆ. ನೀನು ಮುನ್ನಡೆಸ್ತಾ ಇರೋದ್ರಿಂದಲೇ ಶರೀರ ಅನೇಕ ಕಾರ್ಯಗಳನ್ನು ಮಾಡ್ತಾ ಇದೆ. ಆದ್ರೆ ನೀನು ಅಲ್ಲಿದ್ದೂ ಕೂಡ ದೋಷರಹಿತನಾಗಿದ್ದಿ ಅಂತ ಆ ಪರಮಾತ್ಮನ ಸ್ತೋತ್ರ ಇದೆ. ಶತವರ್ಷ ಲಕ್ಷಣೆ ಪರಮಾಯುಷಿ ಶರೀರಿಣಾಂ ಆಯುಷಿ ರಜ್ಯಮಾನ. 100 ವರ್ಷ ಕಾಲ ಇವರೇನು ಬದುಕ್ತಾರೆ, ಅದರಲ್ಲಿ ನೀನು ಸಂಬದ್ಧನಾಗಿದ್ದೆ. ಅಶ್ಚ ಶಾಶ್ವತ ದುಃಖೀ ಅಹಂ ಇತಿ ಅಭಿಮಾನ ಶೂನ್ಯಶ್ಚ ತನುಭೃತ ಆಯುಷಿ ರಜ್ಯಮಾನ. ನಾನು ದುಃಖವುಳ್ಳವನಾಗಿದ್ದೇನೆ, ನಾನು ಸಂಕಟವುಳ್ಳವನಾಗಿದ್ದೇನೆ ಅನ್ನೋ ಯಾವ ಅಭಿಮಾನವೂ ನಿನಗಿಲ್ಲ. ಹೀಗೆ ಇದು ರಜ್ಯಮಾನಾಹ ಅಂತಿದೆಯಲ್ಲ, ಇದನ್ನ ರಜ್ಯಮಾನಶ್ಚ ಅಶ್ಚ ಅಂತ ಮಾಡಿ ಅವಾಗ ಸವರ್ಣ ದೀರ್ಘ ಸಂಧಿ ಆಗ್ತದೆ. ಬೇರೆ ಕಡೆ ಆದ್ರೆ ರಾಮ ರಾಮೋ ರಾಮಾಹ ಅಂತ ಹೇಳಿ ರಾಮಾಹ ಅನ್ನೋ ಬಹುವಚನ, ಹೌದಾ? ಹಾಗಿದ್ರೆ ರಜ್ಯಮಾನಾಹ ಅಂತ ಅನ್ನೋದನ್ನ ನೋಡಿದ್ರೆ ಇದು ಬಹುವಚನ ಏನು ಅಂತ ಅನಿಸ್ತದೆ ಬೇರೆಯವರಿಗೆ. ಆದ್ರೆ ಇಲ್ಲಿ ರಜ್ಯಮಾನಶ್ಚಾಸು ಅಶ್ಚ ರಜ್ಯಮಾನಾಹ ಅಂತ ಅದನ್ನ ಹೀಗೆ ಅದಕ್ಕೆ ದೀರ್ಘ ಬಂದಿದೆ ಅಂತ ತಿಳ್ಕೊಳ್ಬೇಕು. ನಾನು ಯಾವುದೇ ದುಃಖಾದಿಗಳ ಅಭಿಮಾನವಿಲ್ಲದವನು, ಅದಕ್ಕಾಗಿ ಅವನು ರಜ್ಯಮಾನಾಹ ಅಂತ ಅದನ್ನ ವರ್ಣಿಸ್ತಾರೆ. ದೀರ್ಘ ಆಗಿದೆ, ರಜ್ಯಮಾನ ಅಂತಾಗಿದೆ. ಅದಾದ್ಮೇಲೆ ವಿಸರ್ಗ ಬಂದಿದೆ ಅಷ್ಟೇ. ಕೆಲವು ಆಕಾರಾಂತವಾದ ಶಬ್ದಗಳು ಕೂಡ ಪರಮಾತ್ಮನನ್ನು ಹೇಳ್ತವೆ. ಈ ಪರಮಾತ್ಮನನ್ನು ಹೇಳ್ತವೆ. ಗೋಪಾಹ, ಗೋಪೋ ಗೋಪಾಹ ಅಂತ ಒಂದು ಶಬ್ದ ಇದೆ. ಅಕಾರಾಂತವಾದ ಶಬ್ದ ನಮ್ಗೆ ಹೆಚ್ಚು ಪರಿಚಯ ಇದೆ, ಪರಮಾತ್ಮನ ಮಾತ್ರ ಹೇಳ್ತದಂತಲ್ಲ. ಬೇರೆ ಕೆಲವು ಲೌಕಿಕ ಸಂಗತಿಗಳನ್ನು ಹೇಳಲಿಕ್ಕೆ ಆಕಾರಾಂತವಾದ ಕೆಲವು ಶಬ್ದಗಳಿಗೆ ವಿಶ್ವಪಾಹ, ವಿಶ್ವಪೋ, ವಿಶ್ವಪಾಹ ಅಂತ ಒಂದು ಶಬ್ದ ಇದೆ. ಇದು ಹೆಚ್ಚು ಬಳಕೆಯಲ್ಲಿರೋಲ್ಲ. ಪುಲ್ಲಿಂಗ ಶಬ್ದಗಳು, ಪುರುಷನನ್ನು ಹೇಳುವ ಶಬ್ದಗಳೆಲ್ಲ ಅಕಾರ ಅಂತ, ಇಕಾರ ಅಂತ, ಉಕಾರ ಅಂತ, ಹರಿ ಇತ್ಯಾದಿ. ದೀರ್ಘ ಇಕಾರ ಅಂತ ಪುರುಷನನ್ನು ಹೇಳೋದಿಲ್ಲ, ದೀರ್ಘ ಉಕಾರ ಅಂತ ಅದು ಪುರುಷನನ್ನು ಹೇಳೋಲ್ಲ. ಸರಿಯಾ? ನಮಗಿದು ಸಾಮಾನ್ಯವಾಗಿರೋ ಗ್ರಹಿಕೆ. ಆದರೂ ದೀರ್ಘ ಆಕಾರಾಂತವಾದ ಒಂದು ಶಬ್ದ ಶಬ್ದಕೋಶದಲ್ಲಿ ಅದಿದೆ, ಎಲ್ಲಾ ಕೋಶದಲ್ಲಿ ಇಲ್ಲದೆ ಇರಬಹುದು. ವಿಶ್ವಪಾಹ, ವಿಶ್ವಪೋ, ವಿಶ್ವಪಾಹ. ಈ ವಿಶ್ವಪಾಹ ಅಂತಲೇ ಏಕವಚನ, ವಿಶ್ವವನ್ನು ರಕ್ಷಿಸುವವನು ಅಂತ ಅರ್ಥ. ವಿಶ್ವಪಾಹ, ವಿಶ್ವಪೋ, ವಿಶ್ವಪಾಹ ಅಂತ ಈಗ ಶಬ್ದ ನಡೆಯೋದು. ಅದೇ ತರ ರಜ್ಯಮಾನಾಹ, ರಜ್ಯಮಾನೋ ರಜ್ಯಮಾನಾಹ. ಆಕಾರಾಂತವಾಗಿ ಪ್ರಥಮ ವಿಭಕ್ತಿ ಏಕವಚನದಲ್ಲೇ ಆಕಾರಾಂತವಾಗಿ ರಜ್ಯಮಾನಾಹ ಅಂತ ಇರ್ತದೆ. ಅಂತ ಒಂದು ಶಬ್ದ ಇದು. ನಿನ್ನ ಈ ಪಾದ ನಮಗೆ ಎಲ್ಲಾ ತರದ ಸುಖವನ್ನು ಕೊಡ್ಲಿ ಅಂತ ಅವನನ್ನ ಪ್ರಾರ್ಥಿಸಿದ್ದಾರೆ. ನೀನು ಈ ಪ್ರಪಂಚಕ್ಕೆ, ಆ ಪ್ರಪಂಚಕ್ಕೆ ಮಾತ್ರ ಅಲ್ಲ, ಅದರ ಅವ್ಯಕ್ತ ತತ್ವ, ಜೀವತತ್ವ, ಮಹತ್ತತ್ವ ಎಲ್ಲದಕ್ಕೂ ಕೂಡ ನೀನು ಸೃಷ್ಟಿಕರ್ತನಾಗಿದ್ದೆ. ಮತ್ತೆ ಅವೆಲ್ಲದಕ್ಕೂ ದೇಶ ಕಾಲಗಳು ಬೇಕಲ್ಲ. ದೇಶ ಕಾಲದಲ್ಲೇ ಈ ಘಟನೆಗಳು ನಡೆಯೋದು, ಬೇರೆ ಘಟನೆಗಳು ನಡೆಯೋದಿಲ್ಲ. ಎಲ್ಲದಕ್ಕೂ ದೇಶ ಕಾಲಗಳು ಆಧಾರ. ಆ ಕಾಲಕ್ಕೂ ಕೂಡ ನೀನು ಆಧಾರನಾಗಿದ್ದೆ. ಅವ್ಯಕ್ತ ಜೀವ ಮಹತಾಮಪಿ ಕಾಲ ಮಾತ್ರ, ಅದಕ್ಕೆ ಕರ್ತೃವಾಗಿದ್ದೆ. ಅದೆಲ್ಲವನ್ನು ಬಲ್ಲವನು ಕೂಡ ನೀನೇ ಆಗಿದ್ದೆ. ಆದ್ರಿಂದ ನಿನಗೆ ಕಾಲ ಅಂತ ಹೆಸರಿದೆ. ಮತ್ತೆ ಶೀತ, ಉಷ್ಣ, ವರ್ಷ ಅಂತ 3 ಕಾಲಗಳಿವೆಯಲ್ಲ, ಈ 3 ಕಾಲಗಳಿಂದ ಕೂಡಿದ್ದು ಈ ಕಾಲಚಕ್ರ. ಚಕ್ರಕ್ಕೆ 3 ನಾಭಿಗಳು, ನಡುವಿರುವಂತಹ ಕೇಂದ್ರಗಳು, ಅವೇ ಶೀತ, ಉಷ್ಣ ಮತ್ತು ವರ್ಷ ಅಂತ ಹೇಳಿ. ಈ ಕಾಲಚಕ್ರವನ್ನು ನಿರ್ಮಿಸಿದವನು ನೀನೇ ಆಗಿದ್ದಿ. ಕಾಲೋ ಗಭೀರ ಲಯ ಉತ್ತಮ ಪುರುಷಸ್ತ್ವಂ. ಆ ಕಾಲಚಕ್ರ ಸಮಸ್ತ ಯಾದವ ಕುಲದ ನಾಶಕ್ಕೀಗ ತೊಡಗಿದೆ. ಸಮಸ್ತ ಯಾದವ ಕುಲವನ್ನು ನೀನು ನಾಶಪಡಿಸಿ ಈಗ ಪರಂಧಾಮಕ್ಕೆ ಬರಬೇಕಾಗಿದೆ. ಅದಕ್ಕಾಗಿ ನಿನ್ನ ಪುರುಷೋತ್ತಮ ಅಂತ ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಕಾಲ ಮಾತ್ರ, ಕಾಲ ನಿರ್ಮಾತ, ಜ್ಞಾತ ಚ ಸೃಷ್ಟಿ ಲಯಾದ್ಯರ್ಥಂ ಅಂತ ಅದಕ್ಕರ್ಥ. ಕಾಲ ಮಾತ್ರ ಅಂದ್ರೆ ಏನರ್ಥ? ಮಾತೀತಿ ಮಾತ. ಮಾತ್ರ ಅಂದ್ರೆ ಬರೇ ಅವನು ಮಾತ್ರ ಬಂದ, ಇನ್ನೊಬ್ರು ಬರ್ಲಿಲ್ಲ ಅಂತೆಲ್ಲ ಹೇಳ್ತೀವಲ್ಲ, ಅಲ್ಲಿ ಮಾತ್ರ ಅಂದ್ರೆ ಅದು ಮಾತ್ರ ಅಂತ ಅರ್ಥ, ಕೇವಲ ಅಂತ ಅರ್ಥ. ಇಲ್ಲಿ ಕಾಲ ಮಾತ್ರ ಅಂತಂದ್ರೆ ಕಾಲವನ್ನು ನಿರ್ಮಿಸಿದವನು, ಹಾಗೆ ಕಾಲಜ್ಞ ಅಂತ ಹೀಗೆರಡೂ ಅರ್ಥಗಳಿವೆ. ಭಗವಂತ ಅಂತ ಅರ್ಥ. ಇದೆಲ್ಲ ಯಾಕೆ ಮಾಡ್ತಾನೆ ಅವನು? ಕಾಲವನ್ನು ನಿರ್ಮಿಸುವುದು, ಅದನ್ನು ತಿಳ್ಕೊಳ್ಳುವುದು, ಇದೆಲ್ಲ ಯಾತಕ್ಕಾಗಿ ಅಂತಂದ್ರೆ ಪ್ರಪಂಚದ ಸೃಷ್ಟಿ, ಲಯ, ಅದರ ಸಂಹಾರ. ಇದಕ್ಕಾಗಿ ಆ ಕಾಲವನ್ನು ಅವನು ತಿಳ್ಕೊಂಡವನಾಗಿದ್ದಾನೆ. ಕಾಲವನ್ನು ತಿಳ್ಕೊಂಡು ಯಾವ ಕಾಲದಲ್ಲಿ ಏನು ಮಾಡಬೇಕು ಅಂತ ಅನ್ನೋದನ್ನ ಅವನು ಮಾಡ್ತಾ ಹೋಗ್ತಾನೆ ಅಂತ ಅರ್ಥ. ಗಭೀರರಯ ಅತರ್ಕಿತ ಅಪಾರ ವೇಗ. ಆ ಕಾಲದ ವೇಗ ಎಷ್ಟಿದೆ ಅಂತಂದ್ರೆ ಅತರ್ಕಿತ. ನಮಗೆ ಅದರ ವೇಗ ಎಷ್ಟು, ಯಾವಾಗ ಏನ್ ಮಾಡಿಬಿಡ್ತದೆ ಆ ಕಾಲಚಕ್ರ ಅಂತ ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಅತರ್ಕಿತ ಅಂತ ವಿಜಯಧ್ವಜದ ವ್ಯಾಖ್ಯಾನ.
ಪುರುಷೋತ್ತಮ ಶಬ್ದದಿಂದ ನೀನು ವಾಚ್ಯನಾಗಿದ್ದಿ. ಹೀಗೆ ಇದರ ಜಗತ್ತಿನ ಸೃಷ್ಟಿ, ಅದರ ಪಾಲನ, ಅದರ ನಾಶ, ಇದನ್ನೆಲ್ಲವನ್ನೂ ನೀನೇ ಕೂಡ ಮಾಡುವವನಾಗಿದ್ದಿ ಅಂತ ಅದರ ಸ್ತೋತ್ರ ಇದೆ. ಅವ್ಯಕ್ತಸ್ಯಾಪಿ ಸೃಷ್ಟತ್ವಾತ್, ನೀನು ನಿತ್ಯವಾದ ಈ ಚೇತನ ಪ್ರಕೃತಿ ಮತ್ತು ಅಚೇತನ ಪ್ರಕೃತಿ ಅದಕ್ಕೂ ಕೂಡ ಸೃಷ್ಟಿಕರ್ತವಾಗಿದ್ದೆ. ಕೇವಲ ಘಟಪಟಾದಿ ಜಗತ್ತು, ನಮ್ಮ ಶರೀರ ಇದಕ್ಕೆ ಮಾತ್ರ ಸೃಷ್ಟಿಕರ್ತ ಅಂತಲ್ಲ, ಕಾಲ ಪ್ರವಾಹಕ್ಕೆ ಮಾತ್ರ ನೀನು ಸೃಷ್ಟಿಕರ್ತ ಅಂತಲ್ಲ. ಇದು ನಿನಗೆ ಈ ಕಾಲ ಪ್ರವಾಹವನ್ನ, ನಿಮ್ಮ ಶರೀರವನ್ನ, ನಾವು ಉಪಯೋಗಿಸುವಂತಹ ಈ ವಸ್ತುಗಳನ್ನ, ಇದನ್ನೆಲ್ಲ ಸೃಷ್ಟಿಸುವುದು ನಿನಗೊಂದು ದೊಡ್ಡ ವಿಷಯನೇ ಅಲ್ಲ. ಯಾಕೆಂದ್ರೆ ಎಲ್ಲಾ ಸೃಷ್ಟಿಗೂ ಮೂಲ ಕಾರಣವಾದಂತಹ ಜಡ ಪ್ರಕೃತಿ, ಅದರ ಅಭಿಮಾನಿಯಾದಂತಹ ಚೇತನ ಪ್ರಕೃತಿ ಲಕ್ಷ್ಮಿ, ಅವರನ್ನು ಕೂಡ ನೀನು ಸೃಷ್ಟಿಸ್ತಿ. ಲಕ್ಷ್ಮಿಯನ್ನು ಸೃಷ್ಟಿಸುವುದು ಅಂತಂದ್ರೆ ಅವಳಿಗೆ ಶಿಶುಕ್ಷತ್ವವನ್ನು ಕೊಡೋದು. ನಾನಿನ್ನ ಅಭಿಮಾನವನ್ನು, ಈ ಪ್ರಕೃತಿಯ ಮೇಲಿನ ಅಭಿಮಾನವನ್ನು ಪಡ್ಕೊಂಡು ಜಗತ್ತಿನ ಸೃಷ್ಟಿ ಕಾರಣರಾಗಬೇಕು ಅಂತ ಅವಳ ಇಚ್ಛಾ ಏನಿದೆ ಅದು ಮಾತ್ರ ಸೃಷ್ಟಿ. ಯಾಕೆಂದ್ರೆ ಚತುರ್ಮುಖಾದಿಗಳಿಗೆ ಹೊಸ ದೇಹ ಇದೆ. ಪ್ರತಿ ಸೃಷ್ಟಿಯಲ್ಲಿ ವಾಯುವಿಗೆ ಮೊದಲಾದವರು ಎಲ್ರಿಗೂ ಇದೆ. ಅವಳಿಗೆ ಹೊಸ ದೇಹ ಇಲ್ಲ. ಅವಳಿಗೆ ಸೃಷ್ಟಿ ಏನಂತಂದ್ರೆ ಅಭಿಮಾನ. ಅದಕ್ಕಾಗಿ ಅಭಿಮಾನ ಇದ್ದವ್ರು ಯಾರ್ಯಾರಿದ್ದಾರೆ ಅವರಿಗೆಲ್ಲರಿಗೂ ಸೃಷ್ಟಿ ಇದೆ. ಸೃಷ್ಟಿ ಇಲ್ಲದೆ ಇರುವ ಪರಮಾತ್ಮನಿಗೆ ಅಭಿಮಾನ ಇಲ್ಲ ಅಂತ ಅನುಸಂಧಾನ ಮಾಡಬೇಕು. ಬರೀ ನಿಯಾಮಕ ಅಷ್ಟೇ, ಅದಕ್ಕೂ ಕೂಡ ಅಭಿಮಾನಿ ಅವನಲ್ಲ. ಅವ್ಯಕ್ತಸ್ಯಾಪಿ ಸೃಷ್ಟತ್ವಾತ್ ಕಾಲಃ ಏವಂ ಭೂತಃ ತಸ್ಮಾದಪ್ಯುತ್ತಮಸ್ತ್ವಂ. ಕಾಲ ಹೀಗೆ ಸರ್ವ ಲಯಕಾರಿಯಾಗಿದೆ, ನೀನು ಅದನ್ನೆಲ್ಲವನ್ನು ಮಾಡಿಸಿದಂತವನಾಗಿದ್ದೆ. ಕಾಲಾಜ್ಜೀವ ತಥಾ ವ್ಯಕ್ತಾತ್ ಮಹತಶ್ಚೋತ್ತಮೋ ಯತಃ ಉತ್ತಮ ಪುರುಷಸ್ತಸ್ಮಾತ್ ಭಗವಾನ್ ವಿಷ್ಣು ರುಚ್ಯತೆ ಇತಿ ಚ. ಇದು ಕೂಡ ಮಹಾಭಾರತದಲ್ಲಿ ಬಂದ ಶ್ಲೋಕ ಆಗಿದೆ. ಎಲ್ಲರಿಗಿಂತಲೂ ನೀನು ಉತ್ತಮನಾಗಿದ್ದೆ. ಅವ್ಯಕ್ತಾಭಿಮಾನಿಯಾದ ರಮಾದೇವಿ, ಮಹತತ್ವಕ್ಕೆ ಅಭಿಮಾನಿಯಾದ ಚತುರ್ಮುಖ, ಮತ್ತೆ ಜೀವಾಭಿಮಾನಿಯಾದಂತಹ ಮುಖ್ಯ ಪ್ರಾಣ, ಮತ್ತೆ ಈ ಕಾಲ, ಇವೆಲ್ಲದಕ್ಕಿಂತಲೂ ನೀನು ಮುಖ್ಯನಾಗಿದ್ದೆ. ಅವನ್ನೆಲ್ಲವನ್ನು ಕೂಡ ನೀನು ಮೀರಿ ನಿಂತಿದ್ದೆ. ಆದ್ರಿಂದ ನಿನ್ನನ್ನ ಉತ್ತಮ ಪುರುಷೋತ್ತಮ ಅಂತ ಈ ಶಾಸ್ತ್ರದಲ್ಲಿ ವ್ಯವಹರಿಸ್ತಾರೆ. ತ್ವಂ ಪ್ರಧಾನಂ ಅಧಿಕೃತ್ಯ ಪುಮಾನ್ ಸ್ವವೀರ್ಯಂ. ನೀನು ಸೃಷ್ಟಿಯನ್ನ ಪ್ರಾರಂಭಿಸ್ತೀಯಲ್ಲ, ಈಗ ಆ ಪ್ರಕೃತಿಯನ್ನು ಅವಲಂಬಿಸಿಯೇ, ಆ ಪ್ರಕೃತಿಯಲ್ಲೇ ನೀನು ಸೃಷ್ಟಿಯನ್ನು ಮಾಡ್ತೆ. ಅವಾಗ ಏನ್ ಮಾಡ್ತೆ ಅದನ್ನ ಈಗ ಇಲ್ಲಿ ಮುಂದೆ ಹೇಳ್ತಾರೆ. ನಿನ್ನಿಂದ ನೀನೇ ಪುರುಷ ರೂಪದಿಂದ ಅವತರಿಸ್ತೆ. ನಿನ್ನೆ ನಾವು ಅದು ನೋಡಿದ್ವಿ. ಭಗವಂತನಿಗೆ ಭಾವನ ಅಂತ ಹೆಸರಿದೆ. ತನ್ನ ಸೃಷ್ಟಿಯನ್ನು ತಾನೇ ಮಾಡ್ಕೋತಾನೆ, ತನ್ನ ಲಯವನ್ನು ತಾನೇ ಮಾಡ್ಕೋತಾನೆ, ತನ್ನ ಪಾಲನವನ್ನು ತಾನೇ ಮಾಡ್ಕೋತಾನೆ ಅಂತ ಹಿಂದೆ ಬಂದಿತ್ತು. 28ನೇ ಅಧ್ಯಾಯದಲ್ಲಿ ಇದನ್ನ ಮುಂಚಿತವಾಗಿ ಹೇಳಿದ್ದೆ. ನೀನು ನಿನ್ನಿಂದ ಪುರುಷ ರೂಪನಾಗಿ ಜನಿಸಿ, ಆಮೇಲೆ ಆ ಪ್ರಕೃತಿಯ ಅಭಿಮಾನಿಯಾದಂತಹ ಲಕ್ಷ್ಮೀದೇವಿಯಲ್ಲಿ ಪುರುಷನನ್ನ ಅಂದ್ರೆ ಚತುರ್ಮುಖನನ್ನ ಹುಟ್ಟಿಸ್ತೆ. ಪ್ರಕೃತಿ ಶಬ್ದವಾಚ್ಯರಾದ ಸರಸ್ವತಿ ದೇವಿಯನ್ನು ಹುಟ್ಟಿಸ್ತೆ. ನೀನು ಇಂಥ ಅಮೋಘವಾದ ಶಕ್ತಿ ನಿನ್ನದು. ಆ ನಿನ್ನಿಂದ ಹುಟ್ಟಿದಂತಹ ಚತುರ್ಮುಖ ಇದ್ದಾನಲ್ಲ, ಅವನು ಮಹಾಶಕ್ತಿ ಉಳ್ಳವನು. ಅವನು ಈ ಪ್ರಕೃತಿ ನಾಮಕರಾದ ಸರಸ್ವತಿಯಲ್ಲಿ ತನ್ನ ಇನ್ನೊಂದು ರೂಪ, ಮಹತ್ ಅಂತ ಕರೆಸ್ಕೊಂಡಿರುವಂತಹ ಇನ್ನೊಂದು ರೂಪ, ಅದನ್ನು ಅವನೇ ಸೃಷ್ಟಿಸಿಕೊಳ್ತಾನೆ. ಆಮೇಲೆ ಶುದ್ಧ ಅಂತ ಕರೆಸ್ಕೊಳ್ಳುವಂತಹ ಸರಸ್ವತಿ ದೇವಿಯ ರೂಪವನ್ನು ಅವನೇ ಹುಟ್ಟಿಸ್ಕೊಳ್ತಾನೆ. ಹೀಗೆ ಭಿನ್ನ ಭಿನ್ನ ರೂಪವನ್ನು ತಾಳಿ ಅವರು ಈ ಜಗತ್ತಿನ ಭಿನ್ನ ಭಿನ್ನ ಕಾರ್ಯಗಳನ್ನು ಮಾಡಲಿಕ್ಕೆ, ಸೃಷ್ಟಿಯ ಬೇರೆ ಬೇರೆ ಮುಖಗಳನ್ನ ಅವರು ಸೃಷ್ಟಿಸಲಿಕ್ಕೆ ಹೀಗೆ ಕಾರಣರಾಗ್ತಾರೆ ಅವರೆಲ್ಲ. ಮುಂದೆ ಈ ಪುರುಷ ನಾಮಕನಾದ ಚತುರ್ಮುಖ ಮೊದಲು ಹುಟ್ಟಿದ್ದು, ಅವನಿಂದ ಹುಟ್ಟಿದ್ದು ಮಹತ್ ಶಬ್ದವಾಚ್ಯನಾದಂತಹ ಚತುರ್ಮುಖ. ಅದನ್ನು ಮುಂದೆ ನೋಡಿದ್ದೇವೆ. ಅವನು ಕೂಡ ಮಹಾಶಕ್ತಿ ಉಳ್ಳವನಾಗಿದ್ದಾನೆ. ಶುದ್ಧ ನಾಮಕರಾದ ಸರಸ್ವತಿಯಲ್ಲಿ ಮೊದಲು ಚತುರ್ಮುಖ ಬ್ರಹ್ಮನಿಗೆ ಪುರುಷ ಅಂತ ಹೆಸರಿದ್ದಾಗ ಸರಸ್ವತಿ ದೇವಿ ಪ್ರಕೃತಿ. ಈ ಚತುರ್ಮುಖ ಬ್ರಹ್ಮ ಮಹಾನ್ ಆದಾಗ ಅವಳು ಶುದ್ಧ. ಅವಳಲ್ಲಿ ಈ ಅಹಂಕಾರ ಅಂತ ಕರೆಸ್ಕೊಳ್ಳಲ್ಪಡುವಂತಹ ಶೇಷನನ್ನು ಹುಟ್ಟಿಸ್ತಾನೆ. ಇಷ್ಟೆಲ್ಲ ಮಾಡಿ ಆ ಚತುರ್ಮುಖ ನಿನ್ನ ಅನುಗ್ರಹದಿಂದ, ಪರಮಾತ್ಮ ಒಳಗೆ ನೀನು ಅವನೊಳಗಿದ್ದೀಯ ಚತುರ್ಮುಖನೊಳಗೆ, ಅವನು ಈ ಇಡೀ ಬ್ರಹ್ಮಾಂಡವನ್ನು ಮುಂದೆ ಸೃಷ್ಟಿಸ್ತಾನೆ. ಇದು ಅವನು ಮಾಡುವಂತಹ ಕಾರ್ಯ. ಇಲ್ಲಿ ಕೂಡ ಒಂದು ಭಾಗವತ ತಾತ್ಪರ್ಯದ ಶ್ಲೋಕವನ್ನು ಉದಾಹರಿಸ್ತಾರೆ. ನಾರಾಯಣಾಖ್ಯ ಪರಮಃ ಶೇತೆ ಲಕ್ಷ್ಮ್ಯಾನ್ವಿತೋ ಲಯೇ. ಲಯಕಾಲದಲ್ಲಿ ನಾರಾಯಣ ಶಬ್ದವಾಚ್ಯನಾದ ಪರಮಾತ್ಮ ಲಕ್ಷ್ಮೀದೇವಿ ಜೊತೆಗೆ ಮಲಗಿರ್ತಾನೆ. ಅವನೇ ಮುಂದೆ ಪುರುಷ ಶಬ್ದವಾಚ್ಯನಾಗಿ ಇನ್ನೊಂದು ರೂಪವನ್ನು ಧರಿಸ್ತಾನೆ. ಸಯೇವ ಪುರುಷಾಖ್ಯಂತು ದ್ವಿತೀಯಂ ರೂಪಮಾತ್ಮನಃ. ತನ್ನದೇ ಆದಂತಹ ಪುರುಷ ಎಂಬ ರೂಪವನ್ನು ಮತ್ತೊಂದು ಬಾರಿ ತಾಳ್ತಾನವನು. ಕೃತ್ವಾ ರಮಾಯಾಂ ಪುರುಷನಾಮಾನಂತು ಚತುರ್ಮುಖಂ
ಅವನು ಪುರುಷನೇ, ಅವನಿಂದ ಹುಟ್ಟುವಂತ ಚತುರ್ಮುಖನೂ ಕೂಡ ಪುರುಷನೇ ಆಗಿದ್ದಾನೆ. ರಮಾಯಾಂ ಪುರುಷನಾಮಾನಂ ಚತುರ್ಮುಖಂ, ಪುರುಷ ಶಬ್ದವಾಚ್ಯನಾದ ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿಸ್ತಾನೆ. ಪ್ರಧಾನಾಖ್ಯಾಂಚ ಗಾಯತ್ರೀಂ, ಮತ್ತೆ ಪ್ರಧಾನ ಎಂದು ಕರೆಸಿಕೊಳ್ಳಲ್ಪಡುವಂತಹ ಸರಸ್ವತಿ ದೇವಿಯನ್ನು ಕೂಡ ಹುಟ್ಟಿಸ್ತಾನೆ. ಚತುರ್ಮುಖ ಸ ಪುರುಷ ಮಹತ್ತತ್ವಾಭಿಧಂ ಪುನಃ, ಅವನೇ ಮುಂದೆ ಮಹತ್ತತ್ವ ಅಂತ ಕರೆಸಿಕೊಳ್ಳುವಂತಹ ಮತ್ತೊಂದು ರೂಪವನ್ನು ಕೂಡ, ತಂದೆ ರೂಪವನ್ನು ಹುಟ್ಟಿಸ್ಕೋತಾನೆ. ಹೀಗೆ ಆ ಗಾಯತ್ರಿ ದೇವಿಯಲ್ಲಿ ವಿಭಿನ್ನ ಸೃಷ್ಟಿಗಳನ್ನು ಅವನು ಮಾಡ್ತಾ ಹೋಗ್ತಾನೆ. ಈ ಮಹತ್ತತ್ವ ಅಂತ ಕರೆಸಿಕೊಳ್ಳಲ್ಪಡುವಂತಹ ಬ್ರಹ್ಮ, ಹಾಗೆ ಶುದ್ಧಾ ನಾಮಕಳಾದಂತಹ ಗಾಯತ್ರಿ, ಇವರಿಂದ ಶೇಷ ಜನಿಸಿದ್ದಾನೆ. ಶುದ್ಧಾಭಿಧಾಂಶ ಗಾಯತ್ರೀಂ ತಾಭ್ಯ ಶೇಷ ಅನ್ವಜಾಯತ ಇತಿ ಸೃಷ್ಟಿ ವಿಕ್ಷೇಪೆ. ಸೃಷ್ಟಿ ವಿಕ್ಷೇಪ ಅಂತ ಒಂದು ಗ್ರಂಥ, ಸೃಷ್ಟಿಯ ವಿಭಿನ್ನ ಹಂತಗಳನ್ನು ಹೇಳುವಂತಹ ಒಂದು ಗ್ರಂಥ ಅದು. ಅದರಲ್ಲಿ ಈ ಎಲ್ಲ ಅನೇಕ ವಿಷಯಗಳನ್ನು ವರ್ಣಿಸಿದ್ದಾರೆ. ಇದು ಕೆಲವು ಸಂಗತಿಗಳು ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯದಲ್ಲೂ ಕೂಡ ಈ ವಿಷಯಗಳು ಬಂದಿವೆ. ತತ್ತಸ್ತುಷಶ್ಚ ಜಗತಶ್ಚ ಭವಾನ್ ಅಧೀಶಃ, ನೀನು ಈ ಜಗತ್ತಿಗೂ, ಚಲಿಸುವ ಜಗತ್ತು, ಚಲಿಸದ ಜಗತ್ತು, ಅದೆಲ್ಲದಕ್ಕೂ ಕೂಡ ನೀನೇ ಅಧೀಶನಾಗಿದ್ದೆ. ಸ್ಥಾವರ ಜಂಗಮಗಳಿಗೆ ನೀನು ಒಡೆಯನಾಗಿದ್ದೆ. ಯಾಕೆಂತಂದ್ರೆ ನಿನ್ನ ಆವೇಶದ ಬಲ, ನಿನ್ನ ಆದೇಶದ ಬಲದಿಂದ ನೀನು ಒಳಗಿದ್ದರಿಂದಲೇ ಚತುರ್ಮುಖ ಬ್ರಹ್ಮಾದಿಗಳು ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ಸೃಷ್ಟಿಯನ್ನು ಮಾಡಿ ಅದರಲ್ಲಿ ಮುಂದುವರೆದಿದ್ದಾರೆ. ಅದರಿಂದ ನಿನ್ನನ್ನು ಸರ್ವೇಶ್ವರ ಅಂತ ಎಲ್ಲರೂ ವರ್ಣಿಸ್ತಾರೆ. ಅರ್ಥಾನ್ ಜುಷನ್ನಪಿ ಋಷಿಕಪತೆ ನಲಿಪ್ತಃ ಏನ್ಯೇ ಸ್ವತಃ ಪರಿಹೃತಾನಪಿ ಬಿಭ್ಯತಿ ಸ್ಮ. ನಮ್ಮ ಒಳಗಲ್ಲಿ ಎಲ್ಲಾ ಕಡೆನೂ ಇದ್ದು ಕೂಡ ನೀನು ವಿಷಯವನ್ನ ಭೋಗಿಸ್ತಾ ಇದ್ದೆ. ಇಷ್ಟು ಭೋಗಿಸಿದ್ರು ಕೂಡ ನಿನಗಾದ್ರೆ ಯಾವ ಲೇಪವೂ ಇಲ್ಲ. ಅಷ್ಟೇ ಅಲ್ಲ, ನಿನಗೆ ಲೇಪವಿಲ್ಲ ಅನ್ನೋದನ್ನ ಯಾರು ತಿಳ್ಕೊಂಡಿದ್ದಾರೆ, ನಿನ್ನ ಮಹಿಮೆಯನ್ನು ಯಾರು ತಿಳ್ಕೊಂಡಿದ್ದಾರೆ, ಆ ಜ್ಞಾನಿಗಳಿಗೂ ಕೂಡ ಕರ್ಮದ ಲೇಪ ಇರೋದಿಲ್ಲ. ಅವರಿಗೆ ಲೇಪ ಇಲ್ಲ ಅಂದ್ಮೇಲೆ ನಿನಗೂ ಲೇಪ ಇಲ್ಲ ಅಂತ ಅನ್ನೋದು ಬಹಳ ದೊಡ್ಡ ಸಂಗತಿ ಏನಲ್ಲ. ಅಷ್ಟಾದ್ರೂ ಕೂಡ ಅವರು ಆ ಕರ್ಮದ ಲೇಪಕ್ಕೆ ಭಯ ಪಡ್ತಾರೆ. ಕರ್ಮ ಯಾವತ್ತೂ ಕೂಡ ನಮ್ಮನ್ನು ಅಂಟಬಾರದು, ಕರ್ಮ ಅಂಟದೇ ಇರುವಂತೆ ಅಹಂಕಾರ ಮಮಕಾರ ರಹಿತರಾಗಿ ನಾವು ಆ ಕರ್ಮಗಳನ್ನು ಮಾಡಬೇಕು ಅಂತ ಅವ್ರು ಯಾವತ್ತೂ ಕೂಡ ಕಾದಿರ್ತಾರೆ. ಏನ್ಯೇ ಜ್ಞಾನಿನಃ ಸ್ವತಃ ಪರಿಹೃತಾನ್ ವಿಷಯಾನ್ ಬಿಭ್ಯತಿ. ಬೇರೆ ಬೇರೆ ಜ್ಞಾನಿಗಳೇನಿದ್ದಾರೆ ಹರಿಯ ಅನುಗ್ರಹದಿಂದ ವಿಷಯ ವಾಸನೆಯನ್ನೆಲ್ಲ ದೂರ ಮಾಡ್ಕೊಂಡಿದ್ದಾರೆ. ಅವರು ಇಷ್ಟು ಮಾಡ್ಕೊಂಡಿದ್ರು ಕೂಡ ಮತ್ತೆ ಯಾವಾಗಾದ್ರೂ ಆ ವಿಷಯ ಪದಾರ್ಥಗಳು ನಮ್ಮನ್ನ ಬೆನ್ನಟ್ಟಬಹುದು, ಆ ಮೂಲಕ ನಾವು ಭ್ರಷ್ಟರಾಗಬಹುದು ಅಂತ ಅವ್ರು ಮಾಡ್ಕೋತಾರೆ. ವಿಷಯ ಪದಾರ್ಥಗಳನ್ನ ಅನುಭವಿಸ್ಲಿಕ್ಕೆ ಹೋಗ್ತೇವೆ, ಅನುಭವಿಸಿದಾಗ ಲೇಪಕ್ಕೆ ಒಳಗಾಗ್ತೇವೆ ಅಂತ ಅವ್ರಿಗೊಂದು ಭಯ ಇದೆ, ಯಾವತ್ತೂ ಕೂಡ ಒಂದು ಮುನ್ನೆಚ್ಚರಿಕೆ ಇದೆ. ಸ್ವತಃ ಪರಿಹೃತಾನ್ ವಿಷಯಾನ್ ಬಿಭ್ಯತಿ. ಯಸ್ಯೇಂದ್ರಿಯಂ ವಿಮತಿತುಂ ಕರ್ಣೈಹಿ ನಶೇಕುಹು. ಇದು ಕೂಡ ನಾವು ನಿತ್ಯ ಮನನ ಮಾಡ್ಕೊಳ್ಬೇಕಾದಂತಹ ಶ್ಲೋಕ. ಕೃಷ್ಣನನ್ನ ಧ್ಯಾನದಲ್ಲಿ ಅಥವಾ ಉಪಾಸನೆ ಮಾಡುವಾಗ ಕೃಷ್ಣ ನಡುವೆ ಇದ್ದಾನೆ. 16,108 ಜನ ಅವನ ಪತ್ನಿಯರೆಲ್ಲ ಸುತ್ತಮುತ್ತಲಿದ್ದಾರೆ. ಅಷ್ಟವರೆಲ್ಲ ಇದ್ರೂ ಕೂಡ ನಾನಾ ರೀತಿಯಾಗಿ ಆತನನ್ನ ಸ್ತುತಿಸಲಿಕ್ಕೆ, ಅವನನ್ನು ಸೇವಿಸಲಿಕ್ಕೆ ಕಾದಿದ್ರು ಕೂಡ ಅವರ ಯಾವ ಹಾವಭಾವಕ್ಕೂ ಇವನು ಸೋಲಿಲ್ಲ ಅಂತ ಒಂದು ಶ್ಲೋಕ ಹೇಳ್ತದೆ. ಸ್ಮಾಯ ಅವಲೋಕ. ಸ್ಮಾಯ ಅಂದ್ರೆ ಭಗವಂತನ ಕಡೆ ನೋಡುವುದು, ಅವಲೋಕ ನಗುವುದು, ಆಮೇಲೆ ಕಡೆಗಣ್ಣ ನೋಟ, ಅವಲೋಕ, ಲವದರ್ಶಿತ ಭಾವಹಾರಿ, ಮತ್ತೆ ಹುಬ್ಬಿನ ಕುಣಿತ, ಭ್ರೂಮಂಡಲ, ಭಾವಹಾರಿ, ನಮ್ಮ ಮನಸ್ಸನ್ನು ಕಲಕುವಂತ. ಅದನ್ನು ಬೇರೆ ಯಾರಾದರೂ ಪುರುಷರು ನೋಡಿದ್ರೆ ಅವರ ಮನಸ್ಸು ಪ್ರಕ್ಷುಬ್ಧ ಆಗಿ ಹೋಗಬೇಕು. ಅಂಥ ಮಾದಕವಾದ ಸೌಂದರ್ಯ ಇದ್ದವರು, ಮೋಹಕವಾದ ಸೌಂದರ್ಯ ಇದ್ದವರು ಆ ಸ್ತ್ರೀಯರು. ಅವರು ಯಾವತ್ತೂ ಕೂಡ ಭ್ರೂಮಂಡಲ ಪ್ರಹಿತ ಸೌರತ ಮಂತ್ರ ಶೌಂಡೈಹಿ, ಈ ಪ್ರಣಯ ಮಂತ್ರಗಳಲ್ಲಿ ಅವರು ಪಂಡಿತರು ಅಂತ ಅವರನ್ನು ವರ್ಣನೆ ಮಾಡ್ತಾರೆ. ಭಗವಂತನನ್ನ ನಾನಾ ರೀತಿಯಿಂದ ಪ್ರಣಯ ಮಂತ್ರಗಳಿಂದ ಸ್ತುತಿಸಿ ಅವನ ಅನುಗ್ರಹಕ್ಕಾಗಿ ಕಾದಿರುವವರು ಇವರು. ಇಂಥ ಎಲ್ಲ ನಾನಾ ಥರದ ಲೀಲೆಗಳನ್ನು ಅವರು ತೋರಿಸ್ತಾ ಇದ್ದಾರೆ, ಆಲಿಂಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇಷ್ಟಾದ್ರೂ ಕೂಡ ಆ ಯಾವ ಸ್ತ್ರೀಯ ಪ್ರಯತ್ನಕ್ಕೂ, ಅವ್ರ ಯಾವ ಹಾವಭಾವಕ್ಕೂ ಕೃಷ್ಣನ ಮನಸ್ಸು, ಅವನ ಅಂತಃಕರಣ ಅದು ಚಂಚಲವಾಗಲಿಲ್ಲ. ಪತ್ನಿಯಸ್ತು 16,000 ಅನಂಗ ಬಾಣೈಹಿ, ಮನ್ಮಥನ ಬಾಣಗಳನ್ನು ಅವರು ಬಿಡ್ತಾ ಇದ್ದಾರೆ. ಯಸ್ಯೇಂದ್ರಿಯಂ ವಿಮತಿತುಂ ಕರ್ಣೈಹಿ ನಶೇಕುಹು. ಭಗವಂತನ ಆ ಇಂದ್ರಿಯವನ್ನ, ಅವನ ಅಂತಃಕರಣ ರೂಪವಾದಂತಹ ಇಂದ್ರಿಯವನ್ನ
ಅವ್ರು ಯಾರೂ ಚಂಚಲಗೊಳಿಸಲಿಕ್ಕೆ ಸಮರ್ಥರಾಗಲೇ ಇಲ್ಲ. ಅಷ್ಟು ಅವನು ಚಂಚಲವಾದ ಸ್ಥಿರವಾದ ಮನಸ್ಸಿದ್ದವನಾಗಿ ದೃಢವಾದಂತಹ ವ್ಯಕ್ತಿತ್ವ ಉಳ್ಳವನಾಗಿ ಈ ಜಗತ್ತಿನಲ್ಲಿ 106 ವರ್ಷ ವಾಸಿಸಿದ. ನೀನು ಈ ಜಗತ್ತಿನಲ್ಲಿ ಅವತಾರ ರೂಪದಲ್ಲೇ ಇರು, ಮೂಲ ರೂಪದಲ್ಲೇ ಇರು. ಯಾವತ್ತೂ ಕೂಡ ಬೇರೆಯವರಿಗೆ ಆಗದೇ ಇರುವಂತಹ ಮಹಾಕಾರ್ಯವನ್ನ ಮಾಡ್ತಾ ಇರುವವನು. ನಿನ್ನ ಎರಡೂ ಥರದ ತೀರ್ಥಗಳು, ಒಂದು ತೀರ್ಥ ನಿನ್ನ ಪಾದಕಮಲವನ್ನು ತೊಳೆದಾಗ ಏನು ನದಿ ಹರಿಯಿತು ಅದು ತೀರ್ಥ, ಮತ್ತೊಂದು ನಿನ್ನ ಕಥಾಮೃತವನ್ನು ಒಳಗೊಂಡಂತಹ ತೀರ್ಥ. ಇವೆರಡೂ ಕೂಡ ತುಂಬಾ ಪವಿತ್ರವಾದವುಗಳು. ಪಾದ ಅವನೇಜ ಸರಿತಃ ಶಮಲಾನಿ ಹಂತುಂ. ವೇದ ಭಾರತಾದಿ ಗ್ರಂಥಗಳು ಕೂಡ ಈ ಎರಡೂ ತೀರ್ಥಗಳನ್ನು ವರ್ಣಿಸ್ತವೆ. ಗಂಗಾ ನದಿ ಮೊದಲಾದ ತೀರ್ಥಗಳ ವರ್ಣನವೂ ಇದೆ. ನಿನ್ನ ಕಥಾಮೃತವನ್ನು ಕೂಡ ಶಾಸ್ತ್ರಗಳು ವರ್ಣನೆ ಮಾಡ್ತಾ ಇವೆ. ನಿನ್ನ ಪಾದದಿಂದ ಈ ಏನು 2 ನದಿಗಳು ಹೊರಟಿವೆ ಅದನ್ನ ಜ್ಞಾನಿಗಳಾದವರು ಒಂದು ನದಿಯಲ್ಲಿ, ಈ ನೀರಿನ ನದಿ ಏನಿದೆ, ನೀರಿನ ನದಿಯಲ್ಲಿ ಮುಳುಗಿ ಅವಗಾಹನ ಸ್ನಾನಾದಿಗಳನ್ನು ಮಾಡಿ ಪವಿತ್ರರಾಗ್ತಾರೆ. ಮತ್ತೆ ಇನ್ನೊಂದನ್ನ ಶ್ರವಣ ಮಾಡುವ ಮೂಲಕ ಪವಿತ್ರರಾಗ್ತಾರೆ. ಆನುಶ್ರವಂ ಶ್ರುತಿಭಿಹಿ ಅಂಗ್ರೀಜಂ ಅಂಗಸಂಗೈಹಿ ತೀರ್ಥದ್ವಯಂ ಶುಚಿಷದಃ ತದುಪಸ್ಪೃಶಂತಿ. ಎರಡೂ ಥರದ ತೀರ್ಥಗಳನ್ನು ಅವರು ತಗೋತಾರೆ. ಒಂದು ಇಂಥದ್ದೇ ಶ್ಲೋಕ ಭಾಗವತದಲ್ಲಿ ಹಿಂದೆ ಒಂದ್ ಕಡೆ ಇದೆ. ಅಥಾನಘಾಂಗ್ರ್ಯೋಸ್ತವ ಕೀರ್ತಿ ತೀರ್ಥಯೋ ಅಂತರ್ಬಹಿರ್ಜ್ಞಾನ ವಿಧೂತ ಪಾಪ್ಮನಾಂ ಸ್ಯಾತ್ಸಂಗಮೋನುಗ್ರಹ ಭೂತೇಶ್ವನುಕ್ಷೋಷ ಸುತತ್ವಶೀಲಿನಾಂ ಸ್ಯಾತ್ಸಂಗಮೋನುಗ್ರಹ ಏಷನಸ್ತವ ಅಂತ. ಅದು ಎಲ್ಲೇ 1ನೇ ಸ್ಕಂದ 2ನೇ ಸ್ಕಂದದಲ್ಲೆಲ್ಲೋ ಬರೋ ಮಾತು. ಅಥಾನಘಾಂಗ್ರ್ಯೋ ಸ್ತವ ಕೀರ್ತಿ ತೀರ್ಥಯೋ, ನಿನ್ನ ಕೀರ್ತಿ ಒಂದು, ನಿನ್ನ ತೀರ್ಥ ಒಂದು, ಗಂಗಾ ನದಿ ಮೊದಲಾದ ತೀರ್ಥಗಳೊಂದು. ಇವೆರಡರಲ್ಲೂ ಕೂಡ ಅಂತರ್ಬಹಿರ್ಜ್ಞಾನ ವಿಧೂತ ಪಾಪ್ಮನ. ಗಂಗಾ ನದಿ ಮೊದಲಾದ ತೀರ್ಥಗಳಲ್ಲಿ ಬಹಿಸ್ನಾನ, ಕೀರ್ತಿಯಲ್ಲಿ ಅಂತರ್ಸ್ನಾನ. ಇವೆರಡೂ ಥರದ ಸ್ನಾನಗಳನ್ನು ಮಾಡಿ ಅವರು ತಮ್ಮ ಪಾಪಗಳನ್ನೆಲ್ಲ ಕಳ್ಕೊಂಡಿದ್ದಾರೆ. ಎಲ್ಲಾ ಪ್ರಾಣಿಗಳ ಬಗ್ಗೆನೂ ಕೂಡ ಒಂದು ದೊಡ್ಡ ಅನುಕಂಪೆ, ದೊಡ್ಡ ಕೃಪಾ ಅವರಿಗಿದೆ. ಅವರ ಸಂಘ ನಮಗಾಗಲಿ. ಸ್ಯಾತ್ ಸಂಗಮ ಅನುಗ್ರಹ ಏಷನಸ್ತವ. ಅವರ ಅನುಗ್ರಹ ನಮಗಾಗಲಿ. ಅವರ ಅನುಗ್ರಹ ನಮಗಾಗಿದೆ ಅಂತಂದ್ರೆ, ಅವ್ರ ಸಂಪರ್ಕಕ್ಕೆ ನಾವು ಬಂದಿದ್ದೀವಿ ಅಂತಂದ್ರೆ, ನೀನು ಕೂಡ ನಮಗೆ ಒಲಿದಿದ್ದೆ ಅಂತ ಅರ್ಥ. ಅದಕ್ಕದು ಸಂಕೇತ. ನಾನು ನಿಮಗೆ ಒಲಿದಿದ್ದೇನೆ ಅಂತ ಭಗವಂತ ನೇರವಾಗಿ ಕೈ ಎತ್ತಿ ಅಥವಾ ಕಂಠದಿಂದ ನೇರವಾಗಿ ನಮ್ಮಂತವ್ರಿಗೆ ಹೇಳೋದಿಲ್ಲ. ಆದ್ರೆ ಸಜ್ಜನರ ಸಂಗಮ ಆಗ್ತಾ ಇದೆ ಅಂತಂದ್ರೆ ಅದು ನೀನು ಅನುಗ್ರಹ ಮಾಡ್ಲಿಕ್ಕೆ ಪ್ರಾರಂಭಿಸಿದ್ದಿ ಅನ್ನೋದಕ್ಕೆ ದ್ಯೋತಕ. ಸ್ಯಾತ್ ಸಂಗಮ ಅನುಗ್ರಹ ಏಷನಸ್ತವ ಅಂತ ಅಲ್ಲಿ ಹಿಂದೆ ಬಂದಿರುವಂತಹ ಒಂದು ಶ್ಲೋಕ. ಹೀಗೆ ಎರಡೂ ಥರದ ಸ್ನಾನ ಬೇಕು. ಹೀಗೆ ಕೃಷ್ಣನನ್ನ ಅವೆಲ್ಲ ಜ್ಞಾನಿಗಳೆಲ್ಲ ಸ್ತೋತ್ರ ಮಾಡಿದ್ರು. ಚತುರ್ಮುಖ ಬ್ರಹ್ಮನು ಸ್ತೋತ್ರ ಮಾಡಿದ. ಅಭ್ಯಭಾಷಿತ ಗೋವಿಂದಂ ಪ್ರಣಮ್ಯ ಅಂಬರವಾಶ್ರಿತಃ ಶತಧೃತಿ ಎಂದು ಚತುರ್ಮುಖ ಬ್ರಹ್ಮ ಆಕಾಶದಲ್ಲಿ ನಿಂತ್ಕೊಂಡೇ ಸ್ತೋತ್ರ ಮಾಡಿದಂತೆ. ಭೂಮಿಯರ್ ಭಾರಾವತಾರಾಯ, ನೀನು ಹುಟ್ಟಿದವನು ಯಾಕೆ ಅಂತಂದ್ರೆ ಭೂಮಿಯ ಭಾರವನ್ನ ಕಳೆಯಂತ. ನೀನು ಅದೇ ತರ ನಮ್ಮ ವಿಜ್ಞಪ್ತಿಯನ್ನು ಸ್ವೀಕರಿಸಿ ಭೂಮಿಯ ಭಾರವನ್ನು ಕಳೆದಿ. ಇದಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಶ್ಲೋಕ ಅಲ್ಲಿ ಬಂದಿದೆ ಭಾಗವತದಲ್ಲಿ, 10ನೇ ಸ್ಕಂದದಲ್ಲಿದೆ. ಮತ್ಸ್ಯಾಶ್ವ ಕಚ್ಚಪ ವರಾಹ ನೃಸಿಂಹಂಸ ರಾಜನ್ಯ ವಿಪ್ರ ವಿಭುಧೇಶು ಕೃತಾವತಾರ ತ್ವಂ ಪಾಸಿನ ಸ್ತ್ರಿಭುವನಂ ಚ ತಥಾಧುನೇಶ ಭಾರಂ ಭುವೋ ಹರ ಯದೂತ್ತಮ ವಂದನಂತೆ ಅಂತ ಇದೇ ಚತುರ್ಮುಖಾದಿಗಳು ಭೂಭಾರವನ್ನು ಕಳಿ ಬಾ ಅಂತ ಅವನು ಪ್ರಾರ್ಥನೆ ಮಾಡಿದ ಶ್ಲೋಕ 10ನೇ ಸ್ಕಂದದ ಆರಂಭದಲ್ಲಿ. ಅಂದ್ರೆ ಕೃಷ್ಣಾವತಾರಕ್ಕಿಂತ ಮುಂಚಿನ ಶ್ಲೋಕ ಅದು. ಮತ್ಸ್ಯನಾಗಿ, ಅಶ್ವ ಹೈಗ್ರೀವನಾಗಿ, ಮತ್ಸ್ಯಾಶ್ವ ಕಚ್ಚಪ ಕೂರ್ಮನಾಗಿ, ಮತ್ಸ್ಯಾಶ್ವ ಕಚ್ಚಪ ವರಾಹ ಹಂಸ, ರಾಜನ್ಯ ಅಂದ್ರೆ ರಾಮ, ರಾಜನ್ಯ ವಿಪ್ರ ವಾಮನನಾಗಿ, ಮತ್ಸ್ಯಾಶ್ವ ಕಚ್ಚಪ ವರಾಹ ನೃಸಿಂಹ, ಅದೊಂದು ನಾನು ಹೇಳಿಕ್ ಮಾಡ್ತಾ ಇದ್ದೇನೆ. ನೃಸಿಂಹ ಹಂಸ, ರಾಜನ್ಯ ವಿಪ್ರ ವಿಬುಧೇಶು. ಹೀಗೆ ಒಂದು ಬಾರಿ ಬ್ರಾಹ್ಮಣ ಜನ್ಮ 2, ಒಂದು ಬಾರಿ ಪರಶುರಾಮನಾಗಿ, ಒಂದು ಬಾರಿ ವಾಮನನಾಗಿ. ರಾಜನ್ಯ ವಿಪ್ರ ವಿಬುಧೇಶು ಕೃತಾವತಾರ ತ್ವಂ ಪಾಸಿನ ಸ್ತ್ರಿಭುವನಂ ಚ ತಥಾಧುನೇಶ. ಹಿಂದೆಯೂ 3 ಲೋಕವನ್ನು ನೀನು ಪೊರೆಯುತ್ತಾ ಇದ್ದೆ, ಈಗೂ 3 ಲೋಕವನ್ನು ಪೊರೆಯುತ್ತಾ ಇದ್ದೆ. ತಥಾಧುನೇಶ ಭಾರಂ ಭುವೋ ಹರ ಯದುತ್ತಮ, ಭೂಮಿಯ ಭಾರವನ್ನು ಪರಿಹರಿಸು, ಯದುತ್ತಮ ವಂದನಂತೆ ಅಂತ ಇದೇ ದೇವತೆಗಳು ಅವಾಗ ಪ್ರಾರ್ಥನೆ ಮಾಡಿದ್ದೆ. ನೀನು ಮಾಡಿದ ಕಾರ್ಯ ವ್ಯರ್ಥವಾಗಲಿಲ್ಲ. ಧರ್ಮಸ್ಥ ಸ್ಥಾಪಿತ ಸತ್ಸು ಸತ್ಯಸಂಧೇಶು ವೈತ್ವಯ
ನೀನು ಧರ್ಮವನ್ನ ಜಗತ್ತಿನಲ್ಲಿ ಸ್ಥಾಪಿಸಿದ್ದೆ. ಕೀರ್ತಿ ದಿಕ್ಷು ವಿಕ್ಷಿಪ್ತ ಸರ್ವಲೋಕ ಮಲಾಪಹ, ಎಲ್ಲ ಕೀರ್ತಿಯನ್ನು ಕೂಡ ಎಲ್ಲ ಕಡೆ ಹರಡಿಸಿದ್ದಿ ನೀನು. ಇದು ಧರ್ಮಸ್ಥ ಸ್ಥಾಪಿತ ಸತ್ಸು, ಸತ್ಯಸಂಧರಾದಂತಹ ಸಜ್ಜನರಲ್ಲಿ ಧರ್ಮವನ್ನು ನೀನು ನೆಲೆಗೊಳಿಸಿದ್ದಿ ಅಂತ ಆ ದೇವತೆಗಳು ಹೇಳೋದೇನಿದೆ. ಯಾವತ್ತೂ ಕೂಡ ಸತ್ಯಸಂಧರಾದ ಜನರಲ್ಲಿ ಆ ಧರ್ಮ ಅಂತಂದು ಸ್ಥಾಪಿತವಾಗೇ ಇರ್ತದೆ. ಪರಮಾತ್ಮನ ಇಟ್ಟೇ ಇರ್ತಾನೆ, ಅದು ನಷ್ಟವಾಗೋದಿಲ್ಲ. ನಾವು ಸತ್ಯಸಂಧರಾಗಿರ್ಬೇಕಷ್ಟೇ. ಸತ್ಯದ ನಿಷ್ಠೆಯನ್ನು ನಾವು ಬಿಡದೆ ಹೋದ್ರೆ ಆ ಧರ್ಮ ಹಾಗೇ ಮುಂದುವರಿತಿರ್ತದೆ. ಒಂದು ಮನಮೋಹಕವಾದ ರೂಪವನ್ನು ತಾಳಿ ಯದುವಂಶದಲ್ಲಿ ಅವತರಿಸಿದೆ. ಅನೇಕ ತರದ ಲೀಲೆಗಳನ್ನು ಮಾಡಿದೆ. ಹಿತಾಯ ಜಗತೋಕೃತಾಹ ಶ್ರವಣ ಸ್ಮರಣಾರ್ಹಾಣಿ ಕರಿಷ್ಯನಿತಿ ಕೇಚನ ಅಂತ 1ನೇ ಸ್ಕಂದದಲ್ಲಿ ಬಂದಿದೆ. ಯಾಕೆ ಅವನು ಅವತಾರ ಮಾಡ್ತಾರೆ ನಾವು ಅದ್ರ ಬಗ್ಗೆ ಕೇಳಿರ್ತೀವಿ. ಭಗವಂತ ಅವತಾರ ಮಾಡದೆ ಹೋದ್ರೆ, ಅಲ್ಲೇ ಮೂಲ ರೂಪದಲ್ಲಿ ಕುಳಿತಿದ್ರೆ ಅವನು ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ ಅಂತ ಹೀಗೆಲ್ಲ ನಾವೆಲ್ಲ ಹೇಳ್ತೀವಿ. ಅದು ತಪ್ಪಲ್ಲ, ಅದು ಸರಿನೇ. ಅಲ್ಲಿ ಬೇರೆ ಬೇರೆ ಭಗವಂತ ಅವತಾರ ಯಾಕೆ ಮಾಡಿದ ಅನ್ನೋದಕ್ಕೇನೆ ಭಾಗವತದಲ್ಲೇ 1ನೇ ಅಥವಾ 2ನೇ ಸ್ಕಂದದಲ್ಲಿ ಕೆಲವರು ಹಾಗೆ ಹೇಳ್ತಾರೆ, ಕೆಲವರು ಹೀಗೆ ಹೇಳ್ತಾರೆ. ಈ ಎಲ್ಲ ಕಾರಣಗಳಿಗಾಗಿ ನೀನು ಅವತರಿಸಿದಿ ಅಂತ ಅಲ್ಲಿ ಒಂದು ಉಲ್ಲೇಖ ಇದೆ. ಅದ್ರಲ್ಲಿ ನನಗೆ ನೆನಪುಳಿಯೋದು ಏನು ಅಂತಂದ್ರೆ, ಒಂದು ಮಾತು ಯಾವತ್ತೂ ನೆನಪಿದೆ, ಶ್ರವಣ ಸ್ಮರಣಾರ್ಹಾಣಿ ಕರಿಷ್ಯನ್ನಿತಿ ಕೇಚನ. ನೀನ್ ಯಾಕೆ ಅವತರಿಸಿದೆ ಅಂದ್ರೆ ಶ್ರವಣಕ್ಕೆ ಸ್ಮರಣಕ್ಕೆ ಯೋಗ್ಯವಾದ ಲೀಲೆಗಳನ್ನು ಮಾಡುವುದಕ್ಕಾಗಿ ಹುಟ್ಟಿದೆ. ಅವನು ಅಲ್ಲೇ ಇದ್ರೆ ಅವನ ಲೀಲೆಗಳನ್ನು ಅಲ್ಲಿ ಏನೇನು ಲೀಲೆಗಳನ್ನು ಮಾಡಿದ, ಏನು ಕಾರ್ಯವನ್ನು ಮಾಡಿದ ಅದನ್ನು ಹೊಗಳ್ತಾ ಇದ್ವಿ. ಇಲ್ಲಿ ಬಂದು ಇದನ್ನೆಲ್ಲ ಮಾಡಿದ ಅಂತ ನಾವು ಹೊಗಳಬೇಕಾಗಿದೆ. ನಮ್ಮಲ್ಲೇ ನಾವು ಇರುವ ಕಲಿಯುಗದಲ್ಲೇ ನಾವಿರುವ ಪ್ರದೇಶದ ಸಮೀಪದಲ್ಲಿಯೇ ಇಲ್ಲೇ ಅವತರಿಸಿದ. ಅದನ್ನು ನಾವು ಕೇಳ್ತಾ ಇದ್ದೀವಿ, ಆ ಲೀಲೆಗಳನ್ನ. ಹಾಗೆ ಅದನ್ನು ನೆನಪಿಟ್ಕೋತಾ ಇದ್ದೀವಿ. ಹೀಗೆ ಶ್ರವಣಕ್ಕೆ ಮತ್ತು ಸ್ಮರಣಕ್ಕೆ ಯೋಗ್ಯವಾದ ಕಾರ್ಯಗಳನ್ನು ಮಾಡುವುದಕ್ಕಾಗಿ, ಬೇರೆ ಯಾವುದೋ ವ್ಯರ್ಥವಾದ ಕಾರ್ಯಗಳನ್ನು ಮಾಡುವುದು ಬೇಡ, ಯಾವುದನ್ನು ನೆನಪಿಟ್ಕೋಬೇಕಾಗಿದೆಯೋ ಅಂತಹ ಅದ್ಭುತವಾದ ಲೀಲೆಗಳನ್ನು ತೋರಿಸಲಿಕ್ಕಾಗಿ ಹುಟ್ಟಿದ. ವಿಷ್ಣು ಕರ್ಮಾಣಿ ಪಶ್ಯತೆ ಅಥವಾ ವೃತಾನಿ ಪಸ್ಪಶೆ ಅಂತ ವಿಷ್ಣು ಸೂಕ್ತ. ಅಥೋ ದೇವ ಅವಂತನೋ ಅಥವಾ ವಿಷ್ಣು ವಿಚಕ್ರಮೆ ಅಂತ ವಿಷ್ಣು ಸೂಕ್ತ ಇದೆಯಲ್ಲ, ಭಗವಂತನಿಗೆ ಅಭಿಷೇಕ ಮಾಡುವಾಗ ಉಪಯೋಗಿಸಬೇಕಾದ 5 ಮಂತ್ರಗಳು, 5 ಸೂಕ್ತಗಳು, ಅದರಲ್ಲಿ ವಿಷ್ಣು ಸೂಕ್ತ ಒಂದು. ಅದರಲ್ಲಿ ವಿಷ್ಣು ಕರ್ಮಾಣಿ ಪಶ್ಯತ, ಅವರಿವರು ಕರ್ಮಗಳನ್ನು ನೋಡಿ ಇದೇನು ಅದ್ಭುತವಾಗಿದೆ ಅಂತ ಅವ್ರನ್ನ ಯಾಕೆ ಪ್ರಶಂಸೆ ಮಾಡ್ತೀರಿ? ವಿಷ್ಣು ಕರ್ಮಾಣಿ ಪಶ್ಯತ, ಭಗವಂತನ ಕರ್ಮಗಳನ್ನು ನೋಡ್ರಿ. ಅವನು ಯಾವ್ಯಾವ ಅವತಾರದಲ್ಲಿ ಏನೇನು ಮಾಡಿದ ಆ ಎಲ್ಲ ಲೀಲೆಗಳನ್ನು ಕೂಡ ನೀವು ನೋಡ್ರಿ. ಯಥೋ ವ್ರತಾನಿ ಪಸ್ಪಶೆ, ಆ ಭಗವಂತನಿಂದಲೇ ಅನೇಕ ತರದ ಕಾರ್ಯಗಳು, ಅನೇಕ ತರದ ಲೀಲೆಗಳೆಲ್ಲ ಹೊರಬಂದವು ಅಂತ ಅಲ್ಲಿ ಮಾತಿದೆ. ಯಾನಿತೆ ಚರಿತಾನಿ ಮನುಷ್ಯ ಸಾಧವ ಕಲವು ಶೃಣ್ವಂತ ಕೀರ್ತಯಂತಷ್ಟೇ. ಅಲ್ಲಿ ಶ್ರವಣ ಸ್ಮರಣಾರ್ಹಾಣಿ ಅಂತ ಬಂದಿತ್ತಲ್ಲ, ನೀನೀಗ ಲೀಲೆಗಳನ್ನು ತೋರಿಸಿದೆಯಲ್ಲ, ಇದನ್ನು ಸಜ್ಜನರು ಕೇಳ್ತಾ ಹೇಳ್ತಾ ಕಾಲ ಕಳೀತಾರೆ, ಅಜ್ಞಾನದಿಂದ ಮುಕ್ತರಾಗ್ತಾರೆ. ಚರಿಷ್ಯಂತಿ ಅಂಜಸಾ ತಮಃ, ಹೀಗದರ ವರ್ಣನ ಇದೆ. ನೀನು ಯದುವಂಶದಲ್ಲಿ ಅವತರಿಸಿ ಇಲ್ಲಿಗೆ 100 ವರ್ಷಗಳ ಮೇಲೆ 25 ಋತುಗಳು ಅಂದ್ರೆ 4 ವರ್ಷ 2 ತಿಂಗಳು ಕಳೆದಿವೆ. ನಾಧುನಾ ತೇ ಅಖಿಲಾಧಾರ ದೇವಕಾರ್ಯ ಅವಶೇಷಿತಂ, ನೀನು ಮಾಡಬೇಕಾದ ಯಾವ ಕಾರ್ಯವೂ ಕೂಡ ಇನ್ನೂ ಉಳಿದಿಲ್ಲ, ಎಲ್ಲವೂ ಮುಗಿದಿದೆ. ಯಾವ್ದವ್ರ ಕುಲವನ್ನು ನಾಶಪಡಿಸಬೇಕಾಗಿದೆಯಲ್ಲ ಅಂದ್ರೆ ನಷ್ಟಪ್ರಾಯ ಅಭೂಜಿತಂ ಕುಲಂಚ ವಿಪ್ರಶಾಪೇನ, ಅದು ಕೂಡ ಸತ್ತಂತೇನೆ, ಈಗ ಸತ್ಯ ಹೋಗಿದೆ. ಅದು ಅದೇನು ಇನ್ನ ಕ್ವೆಶ್ಚನ್ ಆಫ್ ಟೈಮ್ ಅಷ್ಟೇ, ಯಾವಾಗ ಆಗ್ತದೋ, ಸದ್ಯದಲ್ಲಿ ಹಾಗೆ ಹೋಗೋದಿದೆ. ತಥಾ ಸ್ವಧಾಮ ಪರಮಂ ವಿಷಸ್ವ ಯದಿ ಮನ್ಯಸೆ, ನಿನಗಿದು ಸರಿ ಕಾಣುವುದಾದರೆ ನೀನು ಪರಂಧಾಮಕ್ಕೆ ಹಿಂತಿರುಗು, ನಿನ್ನ ಕಿಂಕರಾದಂಥ ನಮ್ಮೆಲ್ಲರನ್ನು ಕೂಡ ನೀನು ಕಾಪಾಡು ಅಂತ ಅದರ ವರ್ಣನ ಇದೆ. ಇದು ಎಷ್ಟು ಕಾಲ ಅವನು ವಾಸಿಸಿದ್ದ? ಭವಿಷ್ಯತ್ ಪುರಾಣದಲ್ಲಿ ಈ ಮಾತಿದೆ. ವತ್ಸರಾಣಾಂ ಶತಂ ಚೈವ ಋತೂನಾಂ ಪಂಚವಿಂಶಕಂ ಅವತೀರ್ಣಸ್ಯ ಕೃಷ್ಣಸ್ಯ ಯದಾ ಪ್ರಾಗಾತ್ ತದಾ ಹರಿಂ ಸ್ವಸ್ಥಾನ ಗಮನಾಪೇಕ್ಷಿ ಬ್ರಹ್ಮಾವ ತುಷ್ಟಾವ ಸಾಮರಃ. ಕೃಷ್ಣ ಅವತರಿಸಿ 100 ವರ್ಷಗಳು 25 ಋತುಗಳು, ಋತು ಅಂತಂದ್ರೆ 2 ತಿಂಗಳು ಅಷ್ಟು ಕಳೆದಿದ್ದವು. ಆಗ ನೀನಿನ್ನು ಸ್ವಸ್ಥಾನಕ್ಕೆ ಬಾ ಅಂತ ಬ್ರಹ್ಮಾದಿ ದೇವತೆಗಳು ಅವನನ್ನು ಸ್ತುತಿಸಿದರು. ಅವರು ಹೋದ ಬಳಿಕ ಮತ್ತೆ 2 ವರ್ಷ 4 ತಿಂಗಳು ಅವನಲ್ಲಿದ್ದ ಅಂತ ಅದರ ವರ್ಣನ ಇದೆ. ಸಂವತ್ಸರ ದ್ವಯಂ ಚೈವ ಪಶ್ಚಾತ್ ಸ್ಥಿತ್ವಾ ಜನಾರ್ದನ, ಅವ್ರು ಹೋದ್ಮೇಲೂ ಕೂಡ ಇಷ್ಟಿದ್ದ, ಅವನು ಇನ್ನೂ ಸ್ವಲ್ಪ ಕಾರ್ಯ ಮಾಡಬೇಕಾಗಿದೆ ಅಂತ ಹೇಳಿ. ಅಭಿಪೇದೆ ಪರಮಸ್ಥಾನ ಚಾತುರ್ಮಾಸ್ಯಾಧಿಕಂ ಪುನಃ, 2 ವರ್ಷ 4 ತಿಂಗಳು ಇಲ್ಲಿದ್ದು ಮುಂದೆ ಅವನು ಭೂಲೋಕದಿಂದ ತೆರಳಿದ ಅಂತ ಅದರ ತಾತ್ಪರ್ಯ ಇದೆ. ಕೃಷ್ಣ ಒಟ್ಟಾರೆ ಎಷ್ಟು ಕಾಲ ಬದುಕಿದ
ಈ ಹಿಂದೆ ಹರಿವಂಶದಲ್ಲೆಲ್ಲ ಹೇಳಿದ್ದೆ, ಹರಿವಂಶ ಪ್ರವಚನ ಮಾಡುವಾಗ ಎಷ್ಟು ಕಾಲ ಬದುಕಿದ್ದ, ಈ ಚತುರ್ಮುಖಾದಿಗಳು ಬರುವ ತನಕ ಎಷ್ಟು ಬದುಕಿದ್ದ, ಅದಾದ್ಮೇಲೆ ಎಷ್ಟು ಬದುಕಿದ, ಒಟ್ಟಾರೆ ಎಷ್ಟು ಲೆಕ್ಕಾಚಾರ ಅನ್ನೋದ್ರ ಬಗ್ಗೆ ಎಲ್ಲ ಇಲ್ಲಿ ಒಂದು ಕಾಲ ಸಿಗ್ತದೆ. ಒಟ್ಟು 106 ವರ್ಷಗಳ ಕಾಲ ಹೆಚ್ಚು ಕಡಿಮೆ ಅಲ್ಲಿಗೆ ಬಂದು ನಿಲ್ತದ. 100 ವರ್ಷಗಳ ಮೇಲೆ 25 ಋತು ಅಂದ್ರೆ 4 ವರ್ಷ 2 ತಿಂಗಳಾಗಿತ್ತು. ಅದಕ್ಕೆ 2 ವರ್ಷ 4 ತಿಂಗಳನ್ನು ಸೇರಿಸ್ಬೇಕು. 4 ವರ್ಷಕ್ಕೆ 2 ವರ್ಷ ಸೇರಿಸ್ಬಿಟ್ರೆ 106 ವರ್ಷ ಆಯ್ತು. ಈ ಕಡೆ 2 ತಿಂಗಳು, ಅಲ್ಲಿ 4 ತಿಂಗಳು, 106 ವರ್ಷ 6 ತಿಂಗಳಾಯ್ತು ಒಟ್ಟಾರೆ ಅವನು ಈ ಭೂಲೋಕದಲ್ಲಿ ಇದ್ದದ್ದು. ಇಷ್ಟು ಕಾಲ ಇಲ್ಲಿದ್ದು ಅವನು ಪರಂಧಾಮಕ್ಕೆ ತೆರಳಿದ ಅಂತ ಅದರ ವರ್ಣನ ಕಾಣಿಸ್ತದೆ. ಅದಕ್ಕಾಗಿ ನೀನು ಇಲ್ಲಿ ಇದ್ದದ್ದು ಅಂತ ಅವರೇನು ತೋರಿಸಿದ್ದಿದೆ. ಮುಂದೆ ಎಷ್ಟಿದ್ದ ಅದು ಇಲ್ಲಿ ಬಂದಿಲ್ಲ, ಭಾಗವತರು ಸ್ಪಷ್ಟವಾಗಿ ಬಂದಿಲ್ಲ. ಅವ್ರು ಬರುವಾಗ ಎಷ್ಟಾಗಿತ್ತು ಅಷ್ಟು ಮಾತ್ರ ಹೇಳ್ತಾರೆ. ಶರಚ್ಛತೀಯಂ ಮತೀಯಾಯ ಪಂಚವಿಂಶಾಧಿಕಂ ಶತೋ ಪ್ರಭೋ. 100 ವರ್ಷಗಳು ಕಳೆದವು, ಮೇಲೆ 25 ಆಯಿತು. 25 ಅಂದ್ರೆ ಏನದ ಅಂತ ಗೊತ್ತಾಗೋದಿಲ್ಲಲ್ಲ. 25 ಆಯಿತು ಅಂತಂದ್ರೆ 125 ವರ್ಷ ಆಯಿತು ಅಂತ ಇಲ್ಲಿ ಕೆಲವರು ವ್ಯಾಖ್ಯಾನ ಮಾಡಿದವರಿದ್ದಾರೆ. ಆ ಸಮಸ್ಯೆ ಏನಾಗ್ತದೆ ಅಂತಂದ್ರೆ, ಶರತ್ ಶತಂ ವ್ಯತೀಯಾಯ, ಶರತ್ ಅಂದ್ರೆ 100 ವರ್ಷ ಕಾಲ ಬದುಕಿದ್ದೆ, 100 ಪ್ಲಸ್ 25, 100 ವರ್ಷ ಕಾಲ ಪ್ಲಸ್ 25 ಬದುಕಿದ್ದೆ ಅಂತ ಈಗ ಅರ್ಥ. ಅದಕ್ಕೆ ಶರತ್ ಶತಂ ಅಂದ್ರೆ 100 ವರ್ಷ ಪ್ಲಸ್ 25 ಬದುಕಿದ್ದೆ, ಪ್ಲಸ್ 25 ಒಂದೊಂದನ್ನ ವರ್ಷ ಅಂತ ಕೆಲವರು ತಗೊಂಡ್ಬಿಟ್ಟಿದ್ದಾರೆ. ಹಾಗಾಗಿ 125 ವರ್ಷ ಬದುಕಿದ ಅಂತ ವ್ಯಾಖ್ಯಾನ ಮಾಡಿದವರಿದ್ದಾರೆ. ಹಾಗೆ 125 ವರ್ಷ ಬದುಕಲಿಲ್ಲ. ಮೇಲಿನ 25 ಇದೆಯಲ್ಲ, ಅದು ಕೇವಲ ಋತು, ಅದು ವರ್ಷ ಅಲ್ಲ ಅದು ಅಂತ ಈ ಭವಿಷ್ಯತ್ ಪುರಾಣದ ಉಲ್ಲೇಖದಿಂದ ನಾವು ತಿಳ್ಕೊಳ್ಬೇಕು. ಇಷ್ಟೆಲ್ಲ ಅವರ ಸ್ತೋತ್ರವನ್ನು ಕೇಳಿದ ಪ್ರತಿನಂದ್ಯ, ಅದನ್ನೆಲ್ಲ ಅಭಿನಂದಿಸಿದ. ಒಳ್ಳೆ ಮಾತಾಡಿದ್ದೀರಿ ಅಂತ ಹೇಳಿ. ರಾಜನ್ ಮಾಯಾ ಮನುಜಃ, ಮಾಯೆಯಿಂದ ಮನುಷ್ಯನಾಗಿ ಬಂದಿದ್ದಾನಷ್ಟೇ, ವಾಸ್ತವಿಕವಾಗಿ ಆ ಜನ್ಮ ಅವನಿಗೇನಿಲ್ಲ. ಮಾಯಾ ಮನುಜನಾದ ಈಶ್ವರನಾದ ಭಗವಂತ ಅವರನ್ನ ಈ ಮುಂದಿನಂತೆ ಮಾತನಾಡಿಸಿದ. ಏನ್ ಮಾತಾಡಿಸಿದ? ಆಯ್ತು, ನೀವೇನು ಅವತಾರ ಮಾಡುವಂತ ಹೇಳಿದ್ರಿ ಆ ಪ್ರಕಾರ ಮಾಡಿದ್ದೇನೆ. ಅವತಾರ ಪರಿಸಮಾಪ್ತಿ ಮಾಡುವಂತ ಕೂಡ ಕೇಳ್ತಾ ಇದ್ದೀರಿ, ಅದನ್ನು ಕೂಡ ನಾನು ಕೈಗೊಂಡಿದ್ದೀನಿ. ಭೂಭಾರವನ್ನು ಪರಿಹರಿಸಿದ್ದೀನಿ. ನಾನು ಪರಂಧಾಮಕ್ಕೆ ಹೋದ ಬಳಿಕನೂ ಕೂಡ ಈ ಯಾದವ ಕುಲ ಇಲ್ಲಿದ್ದು ಬಿಟ್ರೆ ಅವ್ರನ್ನ ನಿಯಂತ್ರಿಸುವವರು ಯಾರು ಇಲ್ದಂಗಾಗಿಬಿಡ್ತಾರೆ. ಯಾಕೆಂತಂದ್ರೆ ನಾನೇ ಅವ್ರನ್ನ ನಿಯಂತ್ರಿಸಬೇಕು. ಅವ್ರು ಉಳಿದವರ ಮಾತನ್ನು ಕೇಳುವವರಲ್ಲ. ಮಹಾಪರಾಕ್ರಮಿಗಳು, ವೀರ್ಯ ಶೌರ್ಯ ಶ್ರೀಯೋದ್ಧ, ದೊಡ್ಡ ಸಂಪತ್ತು, ಮತ್ತೆ ದೈಹಿಕ ಬಲ ಮಾನಸಿಕ ಬಲ ಬೇರೆ. ಕಲಿಯುಗದ ಕಾರಣದಿಂದಾಗಿ ಅವರು ಕೂಡ ಉಚ್ಛೃಂಖಲರಾಗಿ ಬಿಟ್ಟಾರು. ಈ ಪ್ರಳಯ ಸಮುದ್ರ ತೀರವನ್ನು ಆಕ್ರಮಿಸುವಂತೆ ಅವರು ಜಗತ್ತಿನ ಮರ್ಯಾದೆಯನ್ನು ಮೀರಿ ಬಿಡ್ತಾರೆ. ದೃಪ್ತರಾಗಿದ್ದಾರೆ ಇವರೆಲ್ಲ, ಸಾಮಾನ್ಯರಲ್ಲ. ದೃಪ್ತಾನ ವಿಧೂನ ವಿಪುಲಂ ಕುಲಂ. ಅವರನ್ನ ಸಂಹರಿಸದೆ ನಾನು ಒಬ್ಬನೇ ಹೋಗಿಬಿಟ್ರೆ ಲೋಕೋಯಂ ಉಲ್ಬಣಿಯನ್ನು ವಿರಂಕ್ಷತೆ, ಅವರು ಜಗತ್ತನ್ನು ಹಾನಿಗೆ ಈಡು ಮಾಡಿಬಿಡ್ತಾರೆ. ಅದಕ್ಕೆ ನಾನು ಎಷ್ಟೋ ಸಲ ಹೇಳೋದಿದೆ, ಸಜ್ಜನರು ದುರ್ಜನರು ಮಾತ್ರ ಭೂಮಿ ಭಾರ ಅಲ್ಲ, ಸಜ್ಜನರು ಭೂಮಿ ಭಾರನೆ. ಒಂದು ಕಾಲ ಆದ್ಮೇಲೆ ಅವರು ಹೋಗ್ಬೇಕು. ಅದನ್ನ ಇಲ್ಲೆಲ್ಲ ತೋರಿಸ್ತಾನಷ್ಟೇ. ಇದಾನಿ ನಾಶ ಆರಬ್ಧ, ವಿಪ್ರಶಾಪದ ಬಲದಿಂದ ನಾಶ ಪ್ರಾರಂಭ ಆಗಿ ಹೋಗಿದೆ. ಇದು ಎಷ್ಟು ಮಹತ್ವದ್ದು ಅಂತಂದ್ರೆ, ನಾವು ತಿಳ್ಕೊಂಡಿರ್ತೀವಿ ಸಾಯ್ತೀವಿ ಯಾವಾಗ, ಇನ್ನೊಂದು 20-30 ವರ್ಷ ಬದುಕಿರ್ತೀವಿ ಅಂತ. ನಾವೆಲ್ಲ ನಮ್ದೆಲ್ಲದ ಲೆಕ್ಕಾಚಾರ ಹೀಗೆ. ಒಂದು 70 ವರ್ಷ ಮನುಷ್ಯ ಬದುಕಿರ್ತಾನೆ ಅಂದ್ರೆ 35 ವರ್ಷ ಆದ್ಮೇಲೆ ಹಿಂದಿನ ಒಂದು ಅರ್ಧ ಮುಗಿದು ಇನ್ನೊಂದು ಅರ್ಧ ಬಾಕಿ ಇದೆ ಅಂತ ಅರ್ಥ. ನಾವು ಪ್ರತಿಯೊಂದು ವರ್ಷ ಕಳೆದಾಗಲೂ, ಪ್ರತಿಯೊಂದು ಹುಟ್ಟಿದಬ್ಬವನ್ನು ಆಚರಿಸಿಕೊಳ್ಳುವಾಗಲೂ ಹಿಂದೆಷ್ಟು ಕಳೆದವು, ಇನ್ನು ಮುಂದೆಷ್ಟು ಬದುಕಬೇಕಾಗಿದೆ ಅನ್ನೋದನ್ನು ಅನುಸಂಧಾನಕ್ಕೆ ತಂದುಕೊಳ್ಳೋದು ಒಳ್ಳೆಯದು. ಮತ್ತೆ ನಾಶ ಪ್ರಾರಂಭ ಕಂಡಿದೆ ಪ್ರತಿಯೊಬ್ಬರದೂ, ಬರೇ ಎದುಗಳದಲ್ಲ, ಇವ್ರದ್ದು ಕೂಡ, ಈ ಪ್ರತಿಯೊಬ್ಬರು ನಮ್ಮಂತ ಸಾಮಾನ್ಯ ಮನುಷ್ಯರದ್ದು ಕೂಡ ನಾಶ ಪ್ರಾರಂಭ ಕಂಡೇ ಇದೆ, ಪ್ರಾರಂಭ ಆಗಿ ಹೋಗಿದೆ. ಅದು ಇದಕ್ಕೆ ಸರಿಯಾದ ಮಾತು ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿದೆ. ಸರ್ವೇ ವರ್ತಾಮಹೇ ಧ್ವನಿ, ನಾವೆಲ್ಲರೂ ಮಾರ್ಗದಲ್ಲಿ ಇದ್ದೇವೆ, ಒಂದೇ ಮಾತು. ನಡೀರಿ, ನಾವು ಬಂದು ಇಷ್ಟೇ, ನೀವು ಮುಂದೆ ಹೋಗಿ ನಾವು ಹಿಂದಿದ್ದೇವೆ, ಶಾಶ್ವತವಾಗಿ ಇರೋರು ಯಾರೂ ಇಲ್ಲ. ಸರ್ವೇ ವಯಂ ಅಧ್ವನಿ ಮಾರ್ಗದಲ್ಲಿ ವರ್ತಾಮಹೆ ಅಪಿ ಪಾದಂ ಪಟೇ ನಿತ್ಯಂ ನಚ ನಿರ್ಭಾರತೋ ಭವೇತ್. ಒಂದು ಪಾದ ಆದ್ರೂ ಮಹಾಭಾರತ ಓದಬೇಕು ಅಂತ ಹೇಳ್ತಿರ್ತಾರಲ್ಲ ಯಾವತ್ತು, ಇಂಥ ಪಾದಗಳನ್ನು ಅವಾಗ ನೆನಪು ಮಾಡ್ಕೋಬೇಕು. ಎಲ್ಲರೂ ಮಾರ್ಗದಲ್ಲಿ ಇದ್ದೇ ಇದ್ದೀವಿ, ನೀವು ಶಾಶ್ವತವಾಗಿರೋರು ಯಾರಿದ್ದಾರೆ ಇಲ್ಲಿ. ಅದರಿಂದ ಇನ್ನೆಷ್ಟು ದಿವಸ ಈಗ ಬದುಕಬೇಕಾಗಿದೆ ಅಂತ ಯಾರು ಮಾತಾಡೋದು, ಸಾವು ಸಮೀಪ ಬಂದಿದೆ ಅಂತಲ್ಲ. ಕೆಲವರು ಮಾತಾಡ್ತಿರ್ತಾರೆ, ವಯಸ್ಸಾದವರು, ಅವ್ರ ದುಃಖ ಅವ್ರಿಗಿರ್ತದೆ, ಮಾತಾಡ್ತಿರ್ತಾರೆ, ಇಲ್ಲನ್ನ ಹೇಳ್ತಿಲ್ಲ. ನೀವು ಮಾತ್ರ ಆ ಥರ ಮಾತಾಡ್ಬೇಕಾಗಿಲ್ಲ, ನಾವು ಕೂಡ ನಿಮ್ಮ ಹಿಂದೆ ಇದ್ದೇವೆ ಅಂತ ತಿಳ್ಕೊಳ್ಬೇಕು ನಾವು. ಅದಕ್ಕಾಗಿ
ವಿಪ್ರಶಾಪದಿಂದ ಇದು ನಾಶ ಪ್ರಾರಂಭ ಆಗಿಬಿಟ್ಟಿದೆ ಈಗ. ಆದ್ರಿಂದ ಅದೊಂದು ಪೂರ್ಣ ಮುಗಿಲೆ. ಇದಕ್ಕೆ ವರ್ಚುವಲ್ ಎಂಡ್ ಅಂತಾರಲ್ಲ, ತಾರ್ಕಿಕ ಅಂತ್ಯ. ಈಗ ಅಂತ್ಯ ವೈಚಾರಿಕವಾಗಿ ಪ್ರಾರಂಭ ಆಗಿದೆ, ವಾಸ್ತವಿಕವಾಗಿ ಎಂಡ್ ಆಗಲಿದೆ. ತಾರ್ಕಿಕ ಅಂತ್ಯ ಬರಲಿ, ತಾರ್ಕಿಕ ಅಂತ್ಯ ಬಂದ್ಕೂಡಲೇ ನಾನು ಲೋಕಕ್ಕೆ ಬರ್ತೀನಿ. ಬ್ರಹ್ಮನ್ ಏತದಂತೆ ತವಾನಘ ಅಂತ ಕೃಷ್ಣ ಹೇಳಿದ. ಇಷ್ಟು ಕೃಷ್ಣ ಹೇಳಿದ್ಮೇಲೆ ಬ್ರಹ್ಮದೇವ ದೇವತೆಗಳನ್ನ ಕರ್ಕೊಂಡು ತನ್ನ ಲೋಕಕ್ಕೆ ಹೊರಟು ಹೋದ ಅಂತ ಅಲ್ಲಿದೆ. ಭಾಗವತ ತಾತ್ಪರ್ಯ ಏನು ಹೇಳ್ತದೆ ಅಂತ ನೋಡಿ ಇವತ್ತಿನ ಈ ವಿಷಯವನ್ನು ನೋಡೋಣ, ಮುಕ್ತಾಯ ಮಾಡೋಣ. ನಾವು ಬಹಳ ದೊಡ್ಡವರು, ಸಾತ್ವಿಕರು ಅಂತ ನಮ್ಮನ್ನು ತಿಳ್ಕೊಂಡಿರ್ತೇವೆ. ಭವಿಷ್ಯತ್ ಪುರಾಣ ಏನ್ ಹೇಳ್ತದೆ ಅಂತಂದ್ರೆ, ಸತಾಮಪಿ ಕಲವು ಪ್ರಾಪ್ತೆ ವಿಕಾರೋ ಮನಸ್ಸೋ ಭವೇತ್. ಕಲಿಯುಗ ಬಂದಾಗ ಸಜ್ಜನರ ಮನಸ್ಸು ಕೂಡ ವಿಕಾರಕ್ಕೆ ಒಳಗಾಗ್ತದೆ. ಆದ್ರಿಂದ ಆ ಯದುವಂಶದವ್ರನ್ನೆಲ್ಲ ಇವನೇ ಸಂಹರಿಸಿಬಿಟ್ಟ. ಇದ್ರ ಹಿಂದೆ ಎಂಥ ತತ್ವಜ್ಞಾನ ಇದೆ ಅಂದ್ರೆ, ನೈತೇಸ್ಯು ಪಾಪಿನಸ್ತ್ವಿತೆ. ಇವರು ನನ್ನ ನಂತರ ಇಲ್ಲಿದ್ದು ಪಾಪಕೃತ್ಯಗಳನ್ನು ಮಾಡುವುದು ಬೇಡ, ನನ್ನವರು ಇವರು ಎಂದೂ ಪಾಪಕೃತ್ಯಗಳನ್ನು ಮಾಡದೇ ಇರಲಿ, ಪುಣ್ಯಶಾಲಿಗಳಿದ್ದಾಗಲೇ ಹೋಗಿಬಿಡ್ಲಿ ಅಂತ ಅವನು ಸಂಹರಿಸಿದ. ಅದರಿಂದ ಯಾವತ್ತೂ ಕೂಡ ಸಂಹಾರದ ಹಿಂದೆನೂ ಒಂದು ಕಾರಣ ಇರ್ತದೆ ಅಂತಿದೆಲ್ಲ, ಅದು ನಮ್ಮದು ಅಷ್ಟೇ. ಯಾರನ್ನಾದರೂ ಭಗವಂತ ಕೊಲ್ಲುವಾಗ ಚಿಕ್ಕ ವಯಸ್ಸಿನಲ್ಲೇ ಕೊಲ್ಲಿ, ಕೊನೆಯ ವಯಸ್ಸಿನಲ್ಲೇ ಕೊಲ್ಲಿ. ಅಭಿಮನ್ಯುವನ್ನ 16ನೇ ವಯಸ್ಸಿಗೆ ಕರ್ಕೊಂಡು ಹೋದ. 105-106 ವರ್ಷಗಳ ಸಮೀಪದಲ್ಲಿ ಪಾಂಡವರನ್ನೆಲ್ಲ ಕರ್ಕೊಂಡು ಹೋದ. 108 ತನಕ 1 ವರ್ಷ ಕೃಷ್ಣನ್ಕಿಂತ 1 ವರ್ಷ 2 ವರ್ಷ ದೊಡ್ಡವನು ಧರ್ಮರಾಜ. ಇವನಿಗೆ 106.5 ವರ್ಷ ಆದ್ರೆ ಅವನಕ್ಕಿಂತ 1 ವರ್ಷ ಭೀಮ ದೊಡ್ಡವನು, ಅವನಕ್ಕಿಂತ 1 ವರ್ಷ ದೊಡ್ಡವನು ಧರ್ಮರಾಜ. ಯಾರನ್ನೇ ಯಾವುದೇ ವಯಸ್ಸಿಗೆ ಕರ್ಕೊಂಡು ಹೋಗ್ಲಿ ಅದರಿಂದ ಒಂದು ಕರುಣೆ ಇರ್ತದೆ. 16ನೇ ವಯಸ್ಸಿನ ಹಿಂದೆ ಅವನನ್ನು ಕರ್ಕೊಂಡು ಹೋಗ್ಲಾಗ್ಲೂ ಒಂದು ಕರುಣೆ ಇದೆ. ಅದೇ ಒಂದು ಭಗವಂತನ ಲೆಕ್ಕಾಚಾರ. ಅದೇನ್ ಲೆಕ್ಕಾಚಾರ ನಮ್ಗೆ ಎಲ್ಲಾ ಕಡೆ ಗೊತ್ತಾಗೋದಿಲ್ಲ. ಅವನು ಆಯ್ತು ಇನ್ನೊಂದು 70 ವರ್ಷ ಅವನು ಬದುಕಿಸಿದ್ದೇನು ಗಂಟೆ ಹೋಗ್ತಿತ್ತು. ಇದು ಎಲ್ಲರನ್ನೂ 70, 80, 100 ತನಕ ಬದುಕಿಸೇ ಇದ್ನಲ್ಲ, 16 ವರ್ಷಕ್ಕೆ ಯಾಕೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಅದೇನಂತ ಗೊತ್ತಾಗೋದಿಲ್ಲ, ಒಂದು ಲೆಕ್ಕಾಚಾರ ಅಷ್ಟೇ. ಇವ್ರು ಪಾಪಿಗಳಾಗೋದು ಬೇಡ. ಪುನರ್ ಲೋಕ ವಿವೃದ್ಧರ್ಥಂ ಔತ್ತರೇಯಾದಿಕಾನ್ ಹರಿಹಿ. ಅದಕ್ಕಾಗಿ ಅವರು ಮತ್ತೊಮ್ಮೆ ಅವರು ಇವರೆಲ್ಲ ನಾಶ ಹೊಂದಲಿ, ವಂಶ ಮುಂದುವರಿತದೆ. ಪರೀಕ್ಷಿತ್ ರಾಜ ಇದ್ದ, ಅವ್ರ ಮೊಮ್ಮಗನಾಗಿ ಪಾಂಡವರ ಕಡೆ ಪರೀಕ್ಷಿತ್ ಇದ್ದ, ಆ ಕಡೆ ಯಾದವರಲ್ಲಿ ವಜ್ರ ಇದ್ದ. ಅವರಿಗೆಲ್ಲ ಸಾಮ್ರಾಜ್ಯಾಧಿಕಾರ ಕೊಟ್ಟರು ಅಂತ ಬಂದಿದೆ, ಬೇರೆ ಕಡೆ ನೋಡಿದ್ದೀವಿ. ಅವರೆಲ್ಲ ಕ್ಷೇಮಕ ರಾಜನ ತನಕ ಪಾಂಡವರ ವಂಶ ಇರ್ತಿತ್ತು. ತಾನು ಅವರೊಳಗಿದ್ದು ಭೂಮಿಯನ್ನ ಆಳಿದ, ಲೋಕರಕ್ಷಣೆ ಮಾಡಿದ್ದಾನೆ. ಲೋಕರಕ್ಷಣೆ ಮಾಡುವ ಕೆಲಸವನ್ನು ಬಿಟ್ಟುಕೊಟ್ಟಿಲ್ಲ. ಇದು ನೋಡಿ, ಆವಿಷ್ಯ ರಕ್ಷಾಮಕರು ಜಗತಃ ಪುರುಷೋತ್ತಮ. ಭಗವಂತ ತಾನೇ ನೇರವಾಗಿ ಎಲ್ಲಾ ಸಂದರ್ಭದಲ್ಲೂ ಆಳೋದಿಲ್ಲ. ಕೆಲವು ಸಂದರ್ಭದಲ್ಲಿ ಬೇರೆಯವರಲ್ಲಿದ್ದು ಆಳ್ತಾನೆ. ತನ್ನ ವಂಶ ಹೋಯ್ತು ಯದುವಂಶ, ತನ್ನ ಬೀಗರ ವಂಶ ಪಾಂಡವರ ವಂಶ ಹೋಯ್ತು. ಆದ್ರೂ ಆ ಮುಂದಿನ ರಾಜರಲ್ಲಿ ಎಲ್ಲಾ ಕಡೆನೂ ಆವಿಷ್ಟನಾಗಿ ಅವನಿದ್ದ. ಮನ್ವಂತರೇಶು ಭಗವಾನ್ ಚಕ್ರವರ್ತಿ ಸಂಸ್ಥಿತ ಅಂತ ರಾಜರಾಜೇಶ್ವರೋ ಹರಿಹಿ ಅಭಯ ಚತುರ್ಭುಜೋ ಜುಗೋಪೈತತ ದುಷ್ಟ ರಾಜನ್ಯ ನಾಶಕ ಅಂತ ಭಾಗವತ ತಾತ್ಪರ್ಯ ಇದೆ, ಹಿಂದೆ ಬಂದಿದೆ. ರಾಜರಾಜೇಶ್ವರ ಅಂತ ಭಗವಂತನ ರೂಪ, ಚತುರ್ಭುಜನಾಗಿ ಚಕ್ರ ಶಂಖ ಗದ ಅಭಯ ಈ ರೂಪಗಳನ್ನು ತಾಳಿರ್ತಾನೆ. ಆದ್ರಿಂದ ಅವನು ಪ್ರತ್ಯಕ್ಷ ಈಗಿಲ್ಲದೆ ಹೋದ್ರೂ ಕೂಡ ಕ್ಷೇಮಕರಾಜನೂ ಹೋದ, ಮತ್ತು ಯಾರ್ಯಾರು ಇರ್ತಾರಲ್ಲ ಅವರಲ್ಲೂ ಇದ್ದು ಏನು ಕೆಲವು ಧಾರ್ಮಿಕ ಕಾರ್ಯಗಳಾಗಬೇಕು ಅಂತ ಮಾಡಿಕೊಡ್ತಾನೆ ಅಂತ ಅಭಿಪ್ರಾಯ. ಈ ತೆನುಗ್ರಹ ಬುದ್ಧಿಯಾಚೆ ಸಂಜಕ್ತೆ ಸ್ವಕುಲಂ ವಿಭು. ತನ್ನ ಕುಲವನ್ನೇ ನಾಶಪಡಿಸಿದ. ಯದುವಂಶ ಹೋಯಿತು, ಚಂದ್ರವಂಶ ಹೋಯಿತು. ಈ ಯದುವಂಶ ಮತ್ತೆ ಕುರುವಂಶ ಎರಡು ಚಂದ್ರವಂಶಗಳೇ, ಚಂದ್ರವಂಶದ ಕವಲವು. ಅವೇ ಹೋದ್ಮೇಲೆ ಇದು ಯಾವ ನಮ್ಮ ವಂಶಗಳು? ನಮ್ಮ ವಂಶದ ಬಗ್ಗೆ ನಾವು ದೊಡ್ಡ ಹೆಗ್ಗಳಿಕೆ ಹೇಳ್ಕೊಂಡು ಇದಂತ ಸ್ವಾಮಿಗಳ ವಂಶ, ಪಂಡಿತರ ವಂಶ ಅಂತ ನಾವು ಅದು ವ್ಯರ್ಥ ಅಂತ ನಾನು ಹೇಳೋದಿಲ್ಲ. ಅದಕ್ಕೆ ತಕ್ಕಂತೆ ಕಾರ್ಯ ಮಾಡಿದ್ರೆ, ಯಾವುದೂ ಮಾಡದೆ ಹೋದ್ರೆ, ಅದಕ್ಕೆ ತಕ್ಕಂತೆ ಕಾರ್ಯ ಮಾಡದೆ ಹೋದ್ರೆ ಅಂತ ಮಹಾ ವಂಶಗಳೇ ಹೋಗಿವೆ. ಇದೇನು ಉಳಿಯೋದಿದೆ? ಎಲ್ಲವೂ ಕಾಲಕ್ರಮೇಣ ಹೋಗಬೇಕಾಗಿದೆ. ಈ ಅನುಗ್ರಹ ಬುದ್ಧಾಚ, ಅನುಗ್ರಹ ಬುದ್ಧಿನೇ ಆ ಸಂಹಾರದ ಹಿಂದೆನೂ ಕೂಡ ಇದೆ ಅಂತ ಭವಿಷ್ಯ ಪುರಾಣದಲ್ಲಿದೆ. ಅದನ್ನ ಕೇಳುವುದರ ಜೊತೆಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕ ನಿಂತು ಹುಸಿಗೆ ಹಾಕಿದಿರೋ ಇನ್ನು ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀ ಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.